ಶಾಂತಿ ಶಾಂತಿ ಶಾಂತಿ. ಬುದ್ಧಿಯ ಕಣ್ಣಿನಿಂದ ನೋಡಿದರೆ ಯಾವ ಪದಾರ್ಥಗಳು ಸಿದ್ಧವಾಗುವುದಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಯಾಕೆ ಅಂದರೆ ಇಲ್ಲದ್ದನ್ನು ಕಲ್ಪನೆ ಮಾಡಿಕೊಂಡಿದೆ. ಅನುಭವದ ದೃಷ್ಟಿಯಿಂದ ನೋಡಿದರೆ ಪ್ರಪಂಚವಾಗಲಿ ಪದಾರ್ಥಗಳಾಗಲಿ ಆತ್ಮನಿಗಿಂತ ಬೇರೆಯಾಗಿ ಇರುವುದಿಲ್ಲ ಅಂತ ನಿರ್ಣಯವು ಬಂದಿರುವುದರಿಂದ ಆತ್ಮನ ಎರಡಿಗಿಂತ ಬೇರೆಯಾಗಿ ಯಾವುದೂ ಇಲ್ಲ ಅಂತ ಹಿಂದೆ ಹೇಳಿಕೊಂಡು ಬಂದಿದೆ. ಈಗ ಅದರ ಮೇಲೆ ಆಕ್ಷೇಪಣೆಯನ್ನು ಮಾಡಿದ್ದನಲ್ಲ. ದ್ರವ್ಯ ಗುಣ ಕರ್ಮ ಇಂಥವೆಲ್ಲ ಇದ್ದುಕೊಂಡಿವೆ, ನಾನು ಮಿಕ್ಕದ್ದು ಅನ್ನೋದು ತೋರಿಕೊಳ್ಳುತ್ತಿದೆ. ಅದಕ್ಕೆ ಬುದ್ಧಿಗೆ ಹೇಗೆ ತೋರಿಕೊಂಡಿದೆಯೋ ಅದೇ ರೀತಿಯಲ್ಲಿ ಅದಕ್ಕೆ ಪ್ರಶ್ನೆ ಹಾಕಿದರೆ ಉತ್ತರವನ್ನು ಹೇಳುವುದಕ್ಕೆ ಬರುವಂತಿಲ್ಲ. ಯಾಕೆ ಬರುವುದಿಲ್ಲ ಅಂದ್ರೆ ನಿಜವಾಗಿ ಇದ್ದರೆ ಬರ್ತಾ ಇದೆ. ಶರೀರದ ಪರ್ಯಂತ ನಾನು, ಈ ಶರೀರದ ಹೊರಗಿರುವುದು ಮಿಕ್ಕದ್ದು ಅಂತ ಹೇಳಿತ್ತು. ಶರೀರದ ಪರ್ಯಂತ ನಾನು ಅನ್ನುವಾಗ ಹಾಗಾದರೆ ಅಲ್ಲಿಯವರೆಗೂ ನಾನು ಅಂತ ಯಾವಾಗಲೂ ಇರಬೇಕು. ಹಾಗೆ ಹೇಳಿಕೊಳ್ಳುವುದೇ ನನ್ನ ಶರೀರ ಅಂತ ಹೇಳುವುದು. ನಾನು ಅಂತ ಹೇಳುವುದಕ್ಕೂ ನನ್ನದು ಅಂತ ಹೇಳುವುದಕ್ಕೂ ಬಹಳ ಅಂತರ. ಇದರಂತೆಯೇ ನನ್ನ ಇಂದ್ರಿಯಗಳು, ನನ್ನ ಪ್ರಾಣಗಳು, ನನ್ನ ಮನಸ್ಸು ಅಂತ ಹೀಗೆ ಹೇಳುವುದು. ಆದ್ದರಿಂದ ಅದಕ್ಕಿಂತಲೂ ಬೇರೆಯಾಗಿವೆ ಅಂತ ಅರ್ಥವಾಯಿತು. ಹೀಗಿರುವಾಗ ಶರೀರದ ಪರ್ಯಂತ ನಾನು ಅನ್ನುವ ಮಾತು ಬಿಟ್ಟು ಹೋಯಿತು. ನನ್ನದು ಅನ್ನುವಾಗ ಹೊರಚಾಗಿ ಮಿಕ್ಕದ್ದರಲ್ಲಿ ಸೇರಿತು. ಆದ್ದರಿಂದ ಹೀಗೆ ನೋಡಿದರೆ ನಾನು ಅಂತ ಅಂದ್ರೆ ಯಾವುದು ಅಂತ ನಿರ್ಣಯವಿಲ್ಲ. ಮಿಕ್ಕದ್ದು ಅಂತ ಹೇಳಿಕೊಳ್ಳುತ್ತಿದೆಯಲ್ಲ, ಅದರಲ್ಲಿ ದ್ರವ್ಯ ಗುಣ ಕರ್ಮ ಸಾಮಾನ್ಯ ಅಂತ ಹೇಳಿಕೊಂಡು ಬಂದಿದೆಯಲ್ಲ, ಇವುಗಳು ಸಹಿತ ಸಿದ್ಧವಾಗುವುದಿಲ್ಲ ಅಂತ ತೋರಿಸಿದೆ. ಯಾತಕ್ಕೆ ಇವುಗಳನ್ನು ಇಲ್ಲಿ ಯುಕ್ತಿ ಪ್ರಧಾನವಾಗಿ ಹೇಳುತ್ತಿದೆ ಅಂದರೆ, ಜನರು ಸಾಮಾನ್ಯವಾಗಿ ಪದಾರ್ಥಗಳು ಇವೆ, ವಸ್ತುಗಳು ಇವೆ ಅಂತ ಕಲ್ಪನೆ ಮಾಡಿಕೊಂಡಿದ್ದಾರೆ. ಮನುಷ್ಯನು ಇದ್ದಾನೆ, ಕದ ಇದೆ, ಕಂಬಿದೆ, ಭೂತಗಳಿವೆ ಅಂತ ಇದೆಲ್ಲ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಈಗ ಅವು ನಿಜವಾಗಿ ಇರುತ್ತಿವೆಯೇ ಅಂತ ಸಂಶೋಧನೆ ಮಾಡ್ತಾ ಇದ್ದಾರೆ. ಆದರೆ ಅದು ಸಿದ್ಧವಾಗುವುದು. ದ್ರವ್ಯ ಅಂತ ಯಾವುದಕ್ಕೆ ಹೇಳಬೇಕು ಅಂದ್ರೆ ಗುಣಗಳಿಂದ ಕೂಡಿಕೊಂಡಿರುವುದಕ್ಕೆ ದ್ರವ್ಯ ಅಂತ ಹೇಳುತ್ತಿದೆ ಬುದ್ಧಿ. ಹಾಗಾದರೆ ಗುಣಗಳಿಂದ ಕೂಡಿಕೊಂಡಿರುವುದು ದ್ರವ್ಯವಾದರೆ ಗುಣಗಳು ಅದಕ್ಕೆ ಆಧಾರವಾಗಿದೆಯೋ ಅಥವಾ ದ್ರವ್ಯವು ಗುಣಗಳಿಗೆ ಆಧಾರವಾಗಿದೆಯೋ? ಹೀಗೆ ಕೇಳಿದರೆ ಯಾವ ಉತ್ತರವೂ ಬರುವಂತೆ. ಶಬ್ದ ಸ್ಪರ್ಶಾದಿಗಳನ್ನು ಬಿಟ್ಟು ನಿಂಬೆ ಹಣ್ಣಿನ ದೃಷ್ಟಾಂತವನ್ನು ಕೊಟ್ಟಿದ್ರಲ್ಲ, ನಿಂಬೆ ಹಣ್ಣು ಯಾವುದದು? ಶಬ್ದ ಸ್ಪರ್ಶಾದಿಗಳನ್ನು ಬಿಟ್ಟು ಬಿಡಬೇಕು, ಸಿದ್ಧವಾಗುವುದು. ಹಾಗಾದರೆ ಶಬ್ದ ಸ್ಪರ್ಶಾದಿಗಳು ಇಲ್ಲದಿರುವಾಗ ನಿಂಬೆ ಹಣ್ಣು ಯಾವುದು? ಸಿದ್ಧವಾಗುವುದು. ಹಾಗಾದರೆ ನಿಂಬೆ ಹಣ್ಣಿಗೆ ಶಬ್ದ ಸ್ಪರ್ಶಾದಿಗಳು ಇದೆ ಅಂತ ಹೇಳಿದರೆ ದ್ರವ್ಯ ಗುಣ ಅಂತ ಈ ವಿಭಾಗವು ಹೇಗೆ ಬಂತು ಹೇಳು? ಅದಕ್ಕೂ ಅದರಲ್ಲಿ ಉತ್ತರವಿಲ್ಲ. ಇದರಂತೆಯೇ ಕರ್ಮವೆಂದರೆ ಏನು ಅಂತ ಕೇಳಿದಾಗ ಕರ್ಮಗಳುಳ್ಳದ್ದು ದ್ರವ್ಯ ಅಂತ ಈ ಬುದ್ಧಿಯು ಉತ್ತರವನ್ನು ಕೊಡುತ್ತಿದೆ. ದ್ರವ್ಯ ಅಂದರೆ ಯಾವುದು ಅಂತ ಸಿದ್ಧವಾಗದೆ ಇರುವಾಗ ಕರ್ಮವು ದ್ರವ್ಯದಲ್ಲಿ ನಡೆಯುತ್ತಿದೆ ಅಂದರೆ ಅರ್ಥವಿಲ್ಲದ ಮಾತು. ಇಲ್ಲಿ ಕರ್ಮವೆಂದರೆ ಪರಿಣಾಮವನ್ನು ಹೊಂದುವುದಾಗಲಿ ಚಲನೆಯನ್ನು ಹೊಂದುವುದಾಗಲಿ ಇದಕ್ಕೆ ಕರ್ಮ ಅಂತ ಹೇಳುತ್ತಾರೆ.
ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗಲಿ ಅಥವಾ ಅದರಲ್ಲಿಯೇ ವಿಕಾರವನ್ನು ಹೊಂದಲಿ ಅದಕ್ಕೆ ಕರ್ಮ ಅಂತ ಹೇಳುವ ಪದ್ಧತಿ ಇದ್ದುಕೊಂಡಿದೆ. ಈಗ ಈ ಪರಿಣಾಮವಾಗಲಿ ಚಲನೆಯಾಗಲಿ ಅವಯವಗಳಲ್ಲಿ ಕಂಡುಬರುತ್ತಿದೆ, ಅವಯವಿಯಲ್ಲಿ ಕಂಡುಬರುವುದು. ಈಗ ಬಂಡಿಯು ಹೋಗುತ್ತಿದೆ ಅಂತ ಹೇಳಿದರೆ ಬಂಡಿ ಯಾವುದು? ಬುದ್ಧಿಗೆ ನೊಗ, ಚಕ್ರ, ತೋಳುಗಳು, ಅಡ್ಡಪಟ್ಟಿ, ಕೆಳಗೆ ಇರುಸು, ಓಟಿ ಇವೆಲ್ಲ ಇರುತ್ತಿವೆಯಲ್ಲ, ಇವುಗಳನ್ನು ಬಿಟ್ಟರೆ ಬಂಡಿ ಯಾವುದು? ಅಥವಾ ಶರೀರದಲ್ಲಿ ತಲೆ, ಕೈ, ಕಾಲು ಇವುಗಳನ್ನು ಬಿಟ್ಟರೆ ಶರೀರ ಯಾವುದು? ಶರೀರ ಹೋಗುತ್ತಿದೆ ಅಂತ ಹೇಳಿದರೆ ಶರೀರವು ಹೋಗುತ್ತಿದೆಯೋ ಅವಯವಗಳು ಹೋಗುತ್ತಿದೆಯೋ? ಅವಯವಗಳನ್ನು ಬಿಟ್ಟು ಅವಯವಿ ಯಾವುದು? ಎಲ್ಲ ಪಿಚ್ಚಿಟ್ಟಾಗ ಬಂಡಿ ಯಾವುದು? ಆದರೂ ಜನರು ವ್ಯವಹಾರ ಮಾಡುವಾಗ ಬಂಡಿಯ ಕಾಲಿ, ಬಂಡಿಯ ಬುದ್ಧಿಗೆ ಹೀಗೆ ವ್ಯವಹಾರ ಮಾಡ್ತಾರೆ. ಮೊದಲಿಗೆ ಬಂಡಿ ಐತಿ ಅಂತ ಇಟ್ಟುಕೊಂಡು ಅದಕ್ಕೆ ಇಂಥವದವು ಅಂತ ಹೇಳ್ತಾರೆ. ಶರೀರ ಐತಿ ಅಂತ ಮೊದಲಿಗೆ ಇಟ್ಟುಕೊಂಡು ಅದಕ್ಕೆ ತಲೆ, ಕೈ, ಕಾಲು ಅಂತ ಹೇಳ್ತಾ ಇದ್ದಾರೆ. ತಲೆ, ಕೈ, ಕಾಲು ಬಿಚ್ಚಿದಾಗ ಯಾವುದದು ಶರೀರ ಸಿದ್ಧವಾಗುವುದು. ಆದ್ದರಿಂದಲೇ ಅವಯವದಲ್ಲಿ ವ್ಯವಹಾರವು ತೋರಿಕೊಳ್ಳುತ್ತಿದೆ, ಅವಯವಿಯಲ್ಲಿ ತೋರಿಕೊಳ್ಳುವುದು. ಅವಯವವನ್ನು ಬಿಟ್ಟು ಅವಯವಿ ಅನ್ನುವುದು ತಾನೇ ಸಿದ್ಧವಾಗುವುದು. ಹೀಗಿರುವಾಗ ದ್ರವ್ಯ ಅನ್ನುವುದು ಯಾವುದದು? ಬರುವುದಿಲ್ಲ. ಆದರೂ ವ್ಯವಹಾರದಲ್ಲಿ ಐತಿ ಅಂತ ಇಟ್ಟುಕೊಂಡೇ ವ್ಯವಹಾರ ಮಾಡ್ತಾ ಇದ್ದಾರೆ. ಅವಯವಗಳಲ್ಲಿ ಅದು ಹೇಗೆ ಇದೆ ಎಂದು ಮುಂತಾಗಿ ಕೇಳಿದರೆ ಅದನ್ನು ವಿವರಿಸಿ ಹೇಳುವುದಕ್ಕೆ ಅನುಭವದ ಬಲವಾಗಲಿ ಯುಕ್ತಿಯ ಬಲವಾಗಲಿ ಇರುವುದೇ ಇಲ್ಲ. ಇನ್ನು ಅವಯವಿ ಅಥವಾ ದ್ರವ್ಯ ಅವಯವದಲ್ಲಿ ಇದ್ದುಕೊಂಡಿದೆ ಅಂದರೆ ಹೇಗೈತಿ? ಯುಕ್ತಿಯನ್ನಾಗಲಿ ಅನುಭವವನ್ನಾಗಲಿ ಹೇಳಿ. ತಲೆಯಲ್ಲಿ ಶರೀರವಿದೆಯೇ? ಮೂಗಿನಲ್ಲಿ ಶರೀರವಿದೆಯೇ? ಕೈಯಲ್ಲಿ ಶರೀರವಿದೆಯೇ? ಯಾವುದದು ಶರೀರ ಅನ್ನೋದು ಸಿದ್ಧವಾಗುವುದು. ಈಗ ಅವಯವಗಳನ್ನು ಬಿಟ್ಟು ಅವಯವಿ ಇರುವುದು. ಇನ್ನು ಶರೀರ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಬಂಡಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಬಂಡಿ ಹೋಗುತ್ತಿದೆಯೋ ಶರೀರ ಹೋಗುತ್ತಿದೆಯೋ? ಯಾವುದದು ಶರೀರ ಬಂಡಿ? ನಿರ್ಣಯ ಇದೆ. ಯಾತಕ್ಕಿದನ್ನು ಹೇಳ್ತಾ ಇದ್ದಾರೆ ಅಂದರೆ ಈ ವಿಷಯಗಳು ಇದ್ದುಕೊಂಡಿವೆ ಅಂತ ಅನಿಸಿದೆಯಲ್ಲ, ಇವುಗಳಿಗೆ ನಿಜವಾಗಿ ಇರುವುದಕ್ಕೆ ಬರುವುದಿಲ್ಲ. ಈಗ ಕೇಳುವುದು ಬುದ್ಧಿ ಐತಿ ಅಂತ ಇಟ್ಟುಕೊಂಡಿದೆಯಲ್ಲ, ಐತಿ ಅಂತ ಇಟ್ಟುಕೊಂಡ ಬುದ್ಧಿಗೆ ಈಗ ಆಕ್ಷೇಪಣೆ ಮಾಡ್ತಾ ಇರುವುದು. ತೋರಿಸ್ಬೇಕು ಆ ಬುದ್ಧಿ. ಒಟ್ಟಾಗಿ ಹೇಳುವಾಗ ಅದು ಹೇಳ್ತದೆ, ಶರೀರ ಐತಲ್ಲ, ಈಗ ಹೇಳ್ತದೆ ಶರೀರ ಐತೆ. ಯಾವುದು ಶರೀರ ಅಂತ ಬಿಡಿಸಿ ಕೇಳಿದರೆ ಹೇಳುವುದಕ್ಕೆ ಬರುವುದು. ತಲೆಯೇ, ಕೈಯೇ, ಹೊಟ್ಟೆ, ಬೆನ್ನು, ಕಾಲು ಯಾವುದದು ಶರೀರ? ಬಂಡಿ ಯಾವುದು? ಹೀಗಿದ್ದುಕೊಂಡಿದೆ. ಪ್ರತಿಯೊಂದು ಒಂದೇ ಅಲ್ಲ. ಎಲ್ಲ ಪದಾರ್ಥಗಳನ್ನು ಹೀಗೆ ವಿಂಗಡಿಸಿ ನೋಡಿದರೆ ಯಾವುದೂ ಸಿದ್ಧವಾಗುವಂತಿಲ್ಲ. ಆದ್ದರಿಂದ ದ್ರವ್ಯವು ಮಾರ್ಪಾಡಾಗುತ್ತಿದೆ ಎಂದು ನಾವು ಹೇಳುವಾಗಲೆಲ್ಲ ನಮಗೆ ತಿಳಿಯ ಬರುವುದು ಬರೀ ಮಾರ್ಪಾಡುಗಳೇ ಹೊರತು ಮಾರ್ಪಾಡುಗಳಿಲ್ಲದ ದ್ರವ್ಯವಲ್ಲ. ದ್ರವ್ಯ ಪರಿಣಾಮವನ್ನು ಹೊಂದುತ್ತಿದೆ, ದ್ರವ್ಯ ಚಲನೆಯನ್ನು ಹೊಂದುತ್ತಿದೆ. ಅಂದರೆ ಶರೀರವು ವಿಕಾರವನ್ನು ಹೊಂದುತ್ತಿದೆ, ಶರೀರವು ಚಲಿಸುತ್ತಿದೆ ಅಂತ ಹೇಳುವಾಗ ನಮಗೆ ಅವಯವಗಳು ಕಂಡು ಬರುತ್ತಿದೆಯೇ ಹೊರತು ಶರೀರವು ತೋರಿಬರುವುದು. ಈಗ ಒಟ್ಟಾಗಿ ಹೇಳುವಾಗ ಅಂದ್ರೆ ಇದು ಶರೀರ ಹೌದಾ ಅಲ್ವೋ ಅಂತ ಹೀಗೆ ಕೇಳೋದು ವ್ಯವಹಾರದಲ್ಲಿ ಹಾಗೆ ಹೇಳಿಕೊಳ್ಳುತ್ತಾರೆ. ಅದು ಶರೀರ ಅನ್ನೋದು ಯಾವುದದು? ತಲೆಯೇ, ಕೈಯೇ, ಯಾವುದು? ತಲೆ ಹೋಗುತ್ತಿದೆಯೇ? ಶರೀರ ಹೋಗುತ್ತಿದೆಯೇ? ಯಾವುದದು ಹೋಗುವುದು? ಅವಯವ ತೋರಿ ಬರುತ್ತೆ.
ಆದ್ದರಿಂದಲೇ ಅವಯವವನ್ನು ಬಿಟ್ಟು ದ್ರವ್ಯ ಅವಯವೇ ಅನ್ನೋದು ಯಾವುದು ಸಿದ್ಧವಾಗುವುದು. ಹೀಗಿದ್ದರೂ ವ್ಯವಹಾರದಲ್ಲಿ ಇದನ್ನು ಬಳಸಿಕೊಂಡು ಬಂದಿದ್ದಾರೆ. ದ್ರವ್ಯವು ಮಾರ್ಪಾಡಾಗಿದೆ, ಶರೀರವು ಪರಿಣಾಮವನ್ನು ಹೊಂದಿದೆ, ಬಾಲ್ಯದಿಂದ ಯೌವನಕ್ಕೆ ಬಂದಿದೆ, ಯೌವನದಿಂದ ಮುಪ್ಪು ಬಂದಿದೆ ಅಂತ ಹೇಳುವಾಗ ಯಾವುದು ಶರೀರವಾಗಿದೆಯೇ ಯೌವನ, ಮುಪ್ಪು ಎಲ್ಲ ಅವಯವಗಳಲ್ಲಿ ಹೆಚ್ಚು ಕಡಿಮೆಯಾದದ್ದು ಕಂಡುಬರುತ್ತದೆ. ಆದ್ದರಿಂದಲೇ ದ್ರವ್ಯದಲ್ಲಿ ಪರಿಣಾಮ ಅಥವಾ ಚಲನೆ ಅಂತ ಹೇಳುವ ಮಾತು ಹೊಂದುವುದಿಲ್ಲ. ಹೀಗೆ ತೋರಿಸಿಕೊಡುವುದಕ್ಕೆ ಅನುಭವದ ಬೆಂಬಲವೂ ಇಲ್ಲ, ಅದಕ್ಕೆ ಯಾವುದೊಂದು ಯುಕ್ತಿಯೂ ಸಿಗುವಂತಿಲ್ಲ. ಅದೇ ದ್ರವ್ಯವೇ ಈಗ ಹೀಗೆ ಮಾರ್ಪಾಡಾಗಿದೆ ಎಂಬ ನಂಬಿಕೆಗೆ ಬುಡವೇ ಇಲ್ಲವೆಂದಾಗುತ್ತಿದೆ. ಅಂತೂ ದ್ರವ್ಯವು ಕರ್ಮಕ್ಕೆ ಆಧಾರವಾಗಿರುವುದೆಂದರೆ ಹೇಗೆಂಬ ಪ್ರಶ್ನೆಗೂ ಬುದ್ಧಿಯು ಸರಿಯಾದ ಉತ್ತರವನ್ನು ಕೊಡಲಾರದು. ದ್ರವ್ಯವು ಕರ್ಮಕ್ಕೆ ಆಶ್ರಯವಾಗಿದೆ ಅಂತ ಹೇಳಿದರೆ ಅದು ಸಿದ್ಧವಾಗಬೇಕಲ್ಲ. ದ್ರವ್ಯಾಂತ ಸಿದ್ಧವಾದ ನಂತರ ಅದರಲ್ಲಿ ಪರಿಣಾಮ ಹೊಂದುವುದಾಗಲಿ ಚಲನೆಯಾಗಲಿ ತೋರಿಸುವುದಕ್ಕೆ ಬರುತ್ತೆ. ಅದೇ ಸಿದ್ಧವಿಲ್ಲ. ಆದ್ದರಿಂದ ದ್ರವ್ಯವು ಕರ್ಮದಿಂದ ಕೂಡಿಕೊಂಡಿದೆ, ಕರ್ಮಕ್ಕೆ ದ್ರವ್ಯ ಆಶ್ರಯವಾಗಿದೆ ಎಂದರೆ ನಿರ್ಣಯವು ಸರಿಯಲ್ಲ. ಬುದ್ಧಿಯು ಇದಕ್ಕೆ ಕೇಳಿದರೆ ಯಾವ ಉತ್ತರವನ್ನು ಕೊಡಲಾರದೆ ಸುಮ್ಮನೆ ಇರುತ್ತೆ. ಇನ್ನು ಗುಣಕ್ಕೂ ಕ್ರಿಯೆಗೂ ಹೆಚ್ಚು ಕಡಿಮೆ ಏನು ಎಂದು ಕೇಳಿದರೆ ಆಗಲೂ ಆ ಪ್ರಶ್ನೆಗೆ ಸರಿಯಾಗಿ ಉತ್ತರವು ಸಿಕ್ಕುವ ಪ್ರತ್ಯಾಶೆ ಇರುವುದಿಲ್ಲ. ಇನ್ನು ದ್ರವ್ಯ, ಗುಣ, ಕರ್ಮ ಹೀಗೆ ಮೂರು ಹೇಳಿದ್ರು. ಈಗ ಮೂರು ಹೇಳಿದರೆ ದ್ರವ್ಯ ಅಂದರೆ ಯಾವುದೂ ಸಿದ್ಧವಾಗಲಿಲ್ಲ. ಇನ್ನು ಗುಣ, ಕರ್ಮ ಅಂತ ಹೇಳುತ್ತಿದೆಯಲ್ಲ, ಇವುಗಳಲ್ಲಿ ಭೇದವು ಸಿದ್ಧವಾಗುತ್ತಿದೆ ಅಂತ ವಿಚಾರ ಮಾಡಿ ನೋಡಿದರೆ ಅದು ಸಿದ್ಧವಾಗುವುದಿಲ್ಲ. ಯಾಕೆಂದರೆ ಗುಣ ಅಂದರೂ ವಿಕಾರವನ್ನು ಹೊಂದುವುದಾಗಿದೆ, ಕರ್ಮವೆಂದರೂ ವಿಕಾರವನ್ನು ಹೊಂದುವುದಾಗಿದೆ. ಹೀಗಿರುವಾಗ ಗುಣ ಯಾವುದು, ಕರ್ಮ ಯಾವುದು? ಈಗ ಹಾಲಿನಲ್ಲಿ ಮಧುರ ಗುಣ ಆಯ್ತು, ಅದು ವಿಕಾರವನ್ನು ಹೊಂದುವುದರಿಂದಲೇ ಅಲ್ಲವೇ ಹುಳಿ ಬರ್ತಾಯಿತು, ಕೆಟ್ಟು ಹೋಗ್ತದೆ. ಹಾಗಾದರೆ ಗುಣವೂ ವಿಕಾರವನ್ನು ಹೊಂದಿದೆ, ಕರ್ಮವೂ ವಿಕಾರವನ್ನು ಹೊಂದಿದೆ. ಹೀಗಿರುವಾಗ ಗುಣ ಅಂದ್ರೆ ಯಾವುದು, ಕರ್ಮ ಅಂದ್ರೆ ಯಾವುದು ನಿರ್ಣಯ ಮಾಡುವುದಕ್ಕೆ ಬರುವಂತಿಲ್ಲ. ಹೀಗಿದ್ರೂ ದ್ರವ್ಯ, ಗುಣ, ಕರ್ಮ ಅಂತ ಹೀಗೆ ಮೂರು ಅದಾವು ಅಂತ ಹೇಳುತ್ತಲೇ ಇದೆ ನಮ್ಮ ಬುದ್ಧಿ. ಗುಣವೆಂಬುದೆಲ್ಲವೂ ಮಾರ್ಪಾಡಾಗುತ್ತಲೇ ಇರುತ್ತದೆ. ಆದ್ದರಿಂದ ಅದು ಕ್ರಿಯೆಯಲ್ಲಿ ಸೇರಿಕೊಳ್ಳಬೇಕಾಗುತ್ತದೆ. ಹಾಗಾದರೆ ಎಲ್ಲವೂ ಕ್ರಿಯೆಯಾಗಲಿ ಎನ್ನುವುದಾದರೆ ಕ್ರಿಯಾರೂಪವಾದ ಪ್ರವಾಹದಲ್ಲಿ ನಮಗೆ ವಿಕಾರವಿಲ್ಲದ ದ್ರವ್ಯ ಗುಣಗಳಿರುವೆಂಬ ತಿಳುವಳಿಕೆ ಉಂಟಾದದ್ದು ಹೇಗೆಂಬ ಪ್ರಶ್ನೆಗೆ ಉತ್ತರವಿಲ್ಲದೆ ಹೋಗುತ್ತದೆ. ಈಗ ಅದು ಎಲ್ಲ ಕ್ರಿಯಾರೂಪವೇ ಆಗಲಿ ಅಂತ ಹೀಗೆ ಹೇಳುವುದಾದರೆ ಹಾಗಾದರೆ ದ್ರವ್ಯ, ಗುಣ, ಕ್ರಿಯಾ ಇಲ್ಲದ ದ್ರವ್ಯ, ಗುಣ ಅಂತ ಹೇಳಿದೆಯಲ್ಲ, ಅವು ಹೇಗೆ ಸಿದ್ಧವಾಗುತ್ತಿವೆ ತೋರಿಸು. ಮೂರಂತ ಸಿದ್ಧವಾಗಬೇಕಲ್ಲ, ದ್ರವ್ಯ, ಗುಣ, ಕರ್ಮ. ದ್ರವ್ಯ ಅಂದ್ರೆ ಏನು ಅಂತ ಕೇಳಿದರೆ ನಿರ್ಣಯವಾಗಿಲ್ಲ, ಗುಣಗಳಿಗೆ ಆಶ್ರಯ ಅಂತ ಇಷ್ಟೇ ಹೇಳ್ತಾರೆ. ಹಾಗಾದರೆ ಗುಣಗಳನ್ನು ಬಿಟ್ಟು ದ್ರವ್ಯ ಯಾವುದು ತೋರಿಸು. ಬರುವುದಿಲ್ಲ. ನಿಂಬೆ ಹಣ್ಣಿನಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಬಿಟ್ಬಿಡ್ರಿ, ನಿಂಬೆ ಹಣ್ಣು ತೋರಿಸು. ಇನ್ನು ಆ ಗುಣಗಳಲ್ಲಿ ಕ್ರಿಯೆಯು ಇದ್ದುಕೊಂಡಿರುವುದರಿಂದ ಗುಣಕ್ಕೂ ಕ್ರಿಯೆಗೂ ಯಾವ ತಾರತಮ್ಯವಿದೆ ತೋರಿಸು. ಎಲ್ಲ ಕ್ರಿಯಾ ಪ್ರವಾಹವೇ ಅಂತ ಹೇಳುವುದಾದರೆ ದ್ರವ್ಯ, ಗುಣ ಅಂತ ಹೇಳುವ ಮಾತು ಎಲ್ಲಿಂದ ಬಂತು? ಕ್ರಿಯಾರಹಿತವಾಗಿರುವ ದ್ರವ್ಯ ಗುಣಗಳನ್ನು ತೋರಿಸು. ಬರುವುದಿಲ್ಲ. ಹೀಗಿದ್ದುಕೊಂಡಿದೆ. ಇದೆಲ್ಲ ಭ್ರಾಂತಿ ಎನ್ನುವುದಾದರೆ ಭ್ರಾಂತಿಗಾದರೂ ಆಧಾರವಾಗಿ ಯಾವ ಅನುಭವವಿದೆ? ಇದೆಲ್ಲ ಭ್ರಾಂತಿ ರೂಪವಾಗಿದೆ ಅಂತ ಹೇಳಿದರೆ ಭ್ರಾಂತಿ ಆಗಬೇಕಾದ್ರೆ ಯಾವುದಾದ್ರೂ ಒಂದು ಆಧಾರವಿರಬೇಕು.
ಆಧಾರವಿಲ್ಲದೆ ಆಸ್ಪದವಿಲ್ಲದೆ ಭ್ರಾಂತಿ ಆಗುವುದಿಲ್ಲ. ಹಾವು ಅಂತ ಭ್ರಾಂತಿ ಆಗ್ಬೇಕಾದ್ರೆ ಹಗ್ಗವಿರಬೇಕು. ಬೆಳ್ಳಿ ಅಂತ ಭ್ರಾಂತಿ ಆಗ್ಬೇಕಾದ್ರೆ ಶಿಂತೆ ಇರಬೇಕು. ಕಳ್ಳ ಅಂತ ಭ್ರಾಂತಿ ಆಗ್ಬೇಕಾದ್ರೆ ಮೋಟ ಮರವಿರಬೇಕು. ಯಾವುದಾದ್ರೂ ಒಂದು ಆಶ್ರಯ ಇರಬೇಕು ಭ್ರಾಂತಿ ಆಗುವುದು. ಆದರೆ ದ್ರವ್ಯ ಗುಣ ಕರ್ಮ ಅಂತ ಹೇಳುವಾಗ ಯಾವುದು ಆಶ್ರಯವಾಗಿದೆ ಎಲ್ಲ ಭ್ರಾಂತಿ ಅಂತ ಹೇಳಿದರೆ ಸಿದ್ಧವಾಗುವಂತೆ. ನಿರ್ವಿಕಾರವಾದ ದ್ರವ್ಯವಾಗಲಿ ಗುಣವಾಗಲಿ ಇಲ್ಲದಿರುವಾಗ ಇದು ದ್ರವ್ಯ ಇದು ಗುಣ ಎಂಬ ಭ್ರಾಂತಿಯಾದರೂ ಹೇಗೆ ಬಂತು ಎಂಬ ಪ್ರಶ್ನೆಗೆ ಉತ್ತರವಿಲ್ಲದೆ ಹೋಗುತ್ತದೆ. ನಿರ್ವಿಕಾರ ರೂಪವಾಗಿ ಒಂದೈತಿ ದ್ರವ್ಯ ಗುಣ ಅನ್ನೋದು, ಅದರಲ್ಲಿ ಭ್ರಾಂತಿಯಾಗೈತಿ ಅಂತ ಹೇಳಿದರೆ ಹೊಂದಬಹುದು. ಆದ್ರೆ ನಿರ್ವಿಕಾರ ರೂಪವಾದದ್ದು ದ್ರವ್ಯ ಗುಣ ಅಂತ ಸಿದ್ಧವಾಗಬೇಕಲ್ಲ. ಎಲ್ಲ ಹೀಗಿರುವಾಗ ಎಲ್ಲ ಭ್ರಾಂತಿ ಅಂತ ಹೇಳುವ ಮಾತು ಹೊಂದುವುದಿಲ್ಲ. ದ್ರವ್ಯ ಗುಣಗಳಿಲ್ಲದಿದ್ದರೂ ಅವು ಇರುವಂತೆ ತೋರಿಸುವುದೇ ಬುದ್ಧಿಯ ಸ್ವಭಾವ ಎನ್ನುವುದಾದರೆ, ಕ್ರಿಯೆಯೂ ಇಲ್ಲದಿದ್ದರೂ ಅದು ಇರುವಂತೆ ತಿಳಿಸುವುದೇ ಬುದ್ಧಿಯ ಸ್ವಭಾವ ಎಂದು ಏಕೆ ಹೇಳಬಾರದು? ಈಗ ದ್ರವ್ಯ ಗುಣ ಇಲ್ಲದಿದ್ದರೂ ಬುದ್ಧಿ ಐತಲ್ಲ, ಆಗ ತೋರಿಸುವ ಸ್ವಭಾವ ಉಳ್ಳದ್ದಾಗೈತಿ, ಅದಕ್ಕೆ ಹಾಗೆ ತೋರ್ತೈತಿ ಅಂತ ಹೇಳಿದ್ರೆ, ಹಾಗಾದ್ರೆ ಕ್ರಿಯಾ ಇಲ್ಲದಿದ್ದರೂ ಐತಿ ಅಂತ ತೋರಿಸುವುದು ಬುದ್ಧಿಯ ಸ್ವಭಾವ ಅಂತ ಯಾಕೆ ಇಟ್ಟುಕೊಳ್ಳಬಾರದು? ಹೀಗೆ ಕೇಳಿದ್ರೆ ಅದಕ್ಕೆ ಉತ್ತರವೇ. ಆದ್ದರಿಂದಲೇ ಈ ಪ್ರಶ್ನೆಯನ್ನು ಮಾಡಿದರೆ ಬುದ್ಧಿಗೆ ಯಾವ ಉತ್ತರವೂ ಬರುವಂತಿಲ್ಲ. ದ್ರವ್ಯ ಗುಣ ಕರ್ಮಗಳ ವಿಚಾರವೆಂಬುದೊಂದು ಬುದ್ಧಿಯ ಮುಂದೆ ನಿಂತಿರುವ ದೊಡ್ಡ ಅಡ್ಡಗೋಡೆಯಾಗಿರುತ್ತದೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಯುಕ್ತಿ ಪ್ರಧಾನವಾಗಿದೆ, ಎಲ್ಲರಿಗೂ ಗೊತ್ತಾಗುವುದಿಲ್ಲ. ಆದರೆ ಈ ವಿಷಯವನ್ನು ಇಲ್ಲಿ ಹೇಳುವುದು ಯಾಕೆ ಅಂದ್ರೆ, ಜನರು ಪ್ರಪಂಚವಿದೆಯಲ್ಲವೇ, ಪದಾರ್ಥಗಳು ಇದೆಯಲ್ಲವೇ, ನೋಡಿ ಇಷ್ಟು ವಿಶಾಲವಾದ ಪ್ರಪಂಚ ಇರುವಾಗ ಇದನ್ನು ಅಲ್ಲಗಳೆಯುವುದು ನ್ಯಾಯವೇ ಅಂತ ಅನಿಸ್ತೈತಲ್ಲ, ಅದಕ್ಕಿದರ ವಿಚಾರ ಮಾಡ್ತಾ ಇದ್ದಾರೆ. ಈಗ ನೀವು ಯಾವುದನ್ನು ಐತಿ ಅಂತ ಹೇಳ್ತೀರೋ ಅದರ ಸಿದ್ಧಿ ಮಾಡಿ ತೋರಿಸ್ಬೇಕು ಬುದ್ಧಿ. ಸಿದ್ಧವಾಗುವುದು. ಮತ್ತೆ ಸಿದ್ಧವಾಗದೆ ಇದ್ರೆ ಐತಿ ಅನ್ನೋದು ಹೇಗೆ? ತೋರ್ತೈತಲ್ರಿ, ಇಷ್ಟೇ ಹೇಳ್ಕೊಂಡು ತೋರ್ತೈತಿ ಅಂದ್ರೆ ಹಿಂದೆ ಹೇಳ್ಕೊಂಡು ಬಂದಾರ. ಮೃಗಜಲ ತೋರ್ತೈತಲ್ಲ, ಹಾವು ತೋರ್ತೈತಲ್ಲ, ಅದನ್ನು ಐತಿ ಅಂತ ಒಪ್ಪ್ರಿ. ಅದು ಭ್ರಾಂತಿ. ಮತ್ತು ಇದ ಅವರಪ್ಪ ಹೀಗಿದೆ. ಆದ್ದರಿಂದಲೇ ಈಗ ನಾವು ಯಾವ್ಯಾವುದನ್ನು ಐತಿ ಅಂತ ಕಲ್ಪನೆ ಮಾಡ್ತೀವೋ ಅದು ಸಿದ್ಧವಾಗುವುದಿಲ್ಲ ಅಂತ ತೋರಿಸಿಕೊಡುವುದಕ್ಕಾಗಿ ಹೇಳಿದರು. ಇಂಥದ್ದನ್ನು ಜನರು ಚಕ್ಕಿ ಬಡ್ದು ಹಿಡ್ಕೊಂಡಾರ, ಎಲ್ಲಿ ಹೋಗಬಾರ್ದು ಅಂತ. ಹೇಗೆ ಉಳ್ಕೊಳ್ಳುತ್ತ? ಅದು ಎದ್ರ ಚಕ್ಕಿ ಬಡ್ದದ್ದಕ್ಕೂ ಇರ್ತಿತ್ತು, ಇರುವುದಲ್ಲ. ಹೀಗಿರುವಾಗ ಹೇಗೆ ಉಳ್ಕೊಳ್ಳುತ್ತ? ಇರುವುದಕ್ಕೆ ಅವಕಾಶವೇ ಇಲ್ಲ. ಆದ್ದರಿಂದಲೇ ಕೊನೆಗೆ ಏನ್ ತೀರ್ಮಾನ ಬರ್ತೈತಿ? ಅದ್ವಿತೀಯ ರೂಪನಾದ ಆತ್ಮನೇ ಅಂತ ಹೀಗೆ ತೀರ್ಮಾನ ಬರ್ತೈತಿ. ಅದಕ್ಕಾಗಿ ಜನರು ಇದೆಲ್ಲ ಐತಿ ಅಂತ ಕಲ್ಪನೆ ಮಾಡಿಕೊಂಡಾರಲ್ಲ, ಅವರ ಬುದ್ಧಿ ಹೇಗೆ ಹೇಳ್ತೈತೋ ಅದನ್ನೇ ಇಟ್ಟುಕೊಂಡು ಇದು ವಿಚಾರ ಮಾಡಿದ್ರು ನಿರ್ಣಯ ಆಗುವಂತಿಲ್ಲ. ಇದರಂತೆ ಸಾಮಾನ್ಯ ವಿಶೇಷ ಭಾವದ ವಿಷಯವಾಗಿಯೂ ದ್ರವ್ಯಾದಿಗಳಿಗಿರುವ ಸಂಬಂಧದ ವಿಷಯವಾಗಿ ಉಂಟಾಗುವ ಬೇರೆ ಬೇರೆ ತೊಡರುಗಳನ್ನು ಬಿಡಿಸಿಕೊಳ್ಳಲಾರದೆ ನಮ್ಮ ಬುದ್ಧಿಯು ಸಂಕಟ ಪಡುವುದು ನಮ್ಮೆಲ್ಲರ ಅನುಭವದಲ್ಲಿದೆ. ಈಗ ದ್ರವ್ಯ ಗುಣ ಕರ್ಮ ಇವುಗಳ ಸುದ್ದಿ ಹೇಳಿದ್ರಲ್ಲ, ಇದರಂತೆ ಸಾಮಾನ್ಯ ವಿಶೇಷ ಸಮವಾಯ ಅಭಾವ ಅಂತ ಮತ್ತೆ 4 ಪದಾರ್ಥಗಳನ್ನು ಹೇಳಿದ್ದಾರೆ. ಇವುಗಳು ಸಹಿತ ದ್ರವ್ಯ ಗುಣಕರ್ಮಗಳೇ ಸಿದ್ಧವಾಗದೇ ಇರುವಾಗ ಇವು ಉಳಿದುದು ಹೇಗೆ ಸಿದ್ಧವಾಗುತ್ತಿವೆ ಹೇಳು ಅಂತ ಬುದ್ಧಿ ಇವೆಲ್ಲ ಅದಾವು ಅಂತ ಇಟ್ಟುಕೊಂಡೈತಿ. ಅದಕ್ಕಾಗಿ ಇದರ ವಿಚಾರ ಮಾಡ್ತಾ ಇರು.
ಈಗ ಸಾಮಾನ್ಯ ಅಂತ ಇಟ್ಕೊಂಡೈತಲ್ಲ, ಸಾಮಾನ್ಯ ಅಂತ ಇಟ್ಕೊಂಡಿರುವುದರಲ್ಲಿ ಜಾತಿ ಬಂದ್ಬಿಟ್ಟೈತೆ. ಆ ಜಾತಿ ಬಂದಿದೆಯಲ್ಲ, ಆ ಜಾತಿ ಯಾವುದು ಎಲ್ಲೈತಿ ಅದನ್ನು ಸಿದ್ಧ ಮಾಡಿ ತೋರಿಸ್ಬೇಕು ಬುದ್ಧಿ. ಹೀಗಿದ್ರು ಜನರ ಮನಸ್ಸಿನಲ್ಲಿ ಹೇಗೆ ಉಳ್ಕೊಂಡೈತಿ ಅದು? ಒಬ್ಬರಿಗೊಬ್ಬರಿಗೆ ನೋಡಿದಾಗ ನೀವು ಯಾವ ಜಾತಿಯವರು, ನೀವು ಯಾವ ಕೋಮಿನವರು, ನೀವು ಯಾವ ವರ್ಣದವರು, ಹೀಗೆ ಕೇಳೇ ಬಿಡ್ತೈತಿ ಬುದ್ಧಿ. ಆಯ್ತು ಅಂತ ವಿಚಾರ ಮಾಡಿ ನೋಡಿದರೆ ಸಿದ್ಧವೇನೂ ಆಗುವುದಿಲ್ಲ. ಆದರೂ ಅದರಷ್ಟು ಗಟ್ಟಿಯಾಗಿ ನೋಡು ಹೇಗೆ ಉಳ್ಕೊಂಡಿದೆ, ಪ್ರತಿಯೊಬ್ಬರಲ್ಲಿಯೂ ಸೇರಿಕೊಂಡೈತಿ. ಆದ್ದರಿಂದಲೇ ಸತ್ತ, ದ್ರವ್ಯತ್ವ, ಗುಣತ್ವ, ಕರ್ಮತ್ವ, ಪೃಥ್ವಿತ್ವ, ಜಲತ್ವ ಮುಂತಾದ ಸಾಮಾನ್ಯಗಳು ಹೊರಗಿನ ಪದಾರ್ಥಗಳಲ್ಲಿ ನಿಜವಾಗಿಯೂ ಸೇರಿಕೊಂಡಿರುವುದೆಂಬುದಕ್ಕೆ ನಮಗೆ ಯಾವ ಅನುಭವದ ಆಧಾರವಿದೆ? ಈಗ ಯಾವುದನ್ನು ನಾವು ನೋಡ್ತಾ ಇದ್ದೇವೆಯೋ ಅದು ಏನನ್ನಿಸ್ತೈತಿ ಅಂದ್ರೆ, ರಿಕಾರ್ಡ್ ಇದೆ, ಪುಸ್ತಕ ಇದೆ, ಮನುಷ್ಯ ಇದ್ದಾನೆ, ಕಥಾ ಇದೆ ಅಂತ, ಹೀಗೆ ಇದೆ 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 ಅಂತ ಅನಿಸ್ತೈತಿ. ಅವರು ಅದು ಸತ್ತ ರೂಪ ಅಂತ ಅವರು ಹೇಳ್ತಾ ಇದ್ದಾರೆ. ಇದು ಐತಿ ಅನ್ನೋದಕ್ಕೆ ಯಾವ ಅನುಭವದ ಆಧಾರ ಐತಿ ತೋರಿಸ್ಬೇಕು. ಹಾಗೆ ಅಂದ್ರೆ ಅದಕ್ಕೊಂದು ದೃಷ್ಟಾಂತವನ್ನು ಕೊಟ್ಟು ಹೇಳಿದ್ರೆ ತಿಳಿತೈತಿ ಅಂತ ತೋರಿಸ್ತಾ ಇದ್ದಾರೆ. ಬೆಲ್ಲವು ಸಿಹಿಯಾಗಿರುವುದೆಂಬುದು, ಬೆಲ್ಲವನ್ನು ಸೇರಿಸಿ ಮಾಡಿದ ತಿಂಡಿಗಳು ಬೆಲ್ಲದ ಸಂಪರ್ಕದಿಂದ ತಾವೂ ಸಿಹಿಯಾಗಿರುವುದು ನಮ್ಮ ಅನುಭವದಲ್ಲಿದೆ. ಆದರೆ ಘಟತ್ವೆಂಬ ಸಾಮಾನ್ಯವು ಗಡಿಗೆಗಳನ್ನು ಬಿಟ್ಟು ಬೇರೆ ಇರುವುದನ್ನಾಗಲಿ, ಅದು ಗಡಿಗೊಳಕ್ಕೆ ಬಂದು ಸೇರಿಕೊಂಡು ಅದನ್ನು ಆಮೇಲೆ ಗಡಿಗೆ ಎನಿಸಿದ್ದನ್ನಾಗಲಿ ನಾವು ಎಂದೂ ಕಂಡಿರುವುದಿಲ್ಲ. ಈಗ ಬೆಲ್ಲವನ್ನು ಯಾವುದಕ್ಕೆ ಸೇರಿಸ್ತಾ ಇದ್ದಾರೆ ಅದು ಸಿಹಿಯಾಗುತ್ತೆ. ಶಾವಿಗೆ ಪಾಯಸ ಸಿಹಿ, ಲಾಡು ಸಿಹಿ, ಹೋಳಿಗೆ ಸಿಹಿ ಅನ್ನುವಾಗ ಬೆಲ್ಲ ಅದರಲ್ಲಿ ಬೆರೆಸಿರ್ತಾರೆ, ಸಿಹಿಯಾಗಿರುತ್ತೆ. ಅದರಂತೆಯೇ ಮನುಷ್ಯನು ಇದ್ದಾನೆ, ಗಡಿಗೆಯೂ ಇದೆ ಅಂತ ಹೇಳುವಾಗ ಆ ಇದೆ ಅನ್ನುವುದು ಎಲ್ಲಿಂದ ಬಂದು ಸೇರಿಕೊಂಡೈತಿ ತೋರಿಸು. ಎಲ್ಲಿಂದ? ಮೊದಲಿಗೆ ಮಣ್ಣಿನಲ್ಲಿ ಇದ್ದು ಗಡಿಗೆ ತಯಾರಾದಾಗ ಅದರಲ್ಲಿ ಬಂದು ಸೇರಿಕೆ ಹಾಗೆ ಬೆಲ್ಲ ಸೇರಿನ್ನು ಅಂತಂದ್ರೆ ಸಿಹಿ ಅಂತ ತೋರ್ತೈತಲ್ಲ, ಹಾಗೆ ಈ ಜಾತಿ ಅನ್ನೋದು ಎಲ್ಲಿಂದ ಬಂದು ಸೇರಿಕೊಂಡೈತಿ ತೋರಿಸು. ಗಡಿಗೆ ಉಂಟಾಗುವ ಮೊದಲು ಘಟತ್ತು ಎಲ್ಲಿದ್ದಿತು? ಗಡಿಗೆ ತಯಾರಾಗುವುದಕ್ಕಿಂತ ಪೂರ್ವದಲ್ಲಿ ಅದು ಮಣ್ಣಿನಲ್ಲಿ ಎತ್ತು, ಆ ನಂತರ ಗಡಿಗೆ ತಯಾರಾಗುವಾಗ ಅದರಲ್ಲಿ ಬಂದು ಬೆಲ್ಲ ಹೇಗೆ ಸೇರಿಕೊಳ್ಳುತ್ತಿದೆಯೋ ಅಡಿಗೆ ಮಾಡುವವರು ಇದಕ್ಕೆ 1 kg ಬೆಲ್ಲ ಹಾಕಬೇಕು, ಅದಕ್ಕೆ ಸರಿ ಆಗುತ್ತೆ ಅಂತ ಮಾಡ್ತಾರಲ್ಲ, ಹಾಗೆ ಆ ಸತ್ತ ಅನ್ನೋದು, ಜಾತಿ ಅನ್ನೋದು ಇದರಲ್ಲಿ ಬಂದು ಸೇರಿಕೊಂಡದ್ದು ಗೊತ್ತಾಗಬೇಕು. ಹಾಗೆ ತಿಳಿಯುತ್ತಿದೆಯೇ? ಹುಡುಗ ಹುಟ್ಟಿದ ಕೂಡಲೇ ಆ ಸತ್ತ ಅನ್ನೋ ಜಾತಿ ಅನ್ನೋದು ಬಂದು ಅವನಿಗೆ ಅದು ಸೇರಿಕೊಂತು ಅಂತ ತೋರಿಸ್ಬೇಕು. ಬೆಲ್ಲ ಸೇರಿಕೊಂಡಾಗ ಸಿಹಿ ಆಗುತ್ತಲ್ಲ, ಹಾಗೆ ತೋರಿಸ್ಬೇಕು. ಕಾಣಿಸುತ್ತಿದೆಯೇ ಬಂದು ಸೇರಿದ್ದು ಎಲ್ಲ. ಹೀಗಿದ್ದರೂ ಸಹಿತ ಐತಿ ಅನ್ನುವ ಭಾವನೆ ಮಾತ್ರ ಬಿಡುವಂತೆ, ತೋರಿಸುವುದಕ್ಕೆ ಬರುವುದಿಲ್ಲ. ಆದರೂ ಐತಿ ಅಂತ ಗಟ್ಟಿಯಾಗಿ ಹಿಡಿದುಕೊಂಡಿದೆ. ಗಡಿಗೆ ಉಂಟಾದ ಮೊದಲು ಘಟತ್ತು ಎಲ್ಲಿದ್ದಿತು ಎಂದು ವಿಚಾರ ಮಾಡಿದರೆ ಅದಕ್ಕೆ ಸ್ಥಳವೇ ಸಿಕ್ಕುವಂತಿಲ್ಲ. ಗಡಿಗೆಯಲ್ಲಿ ಘಟತ್ತು ಸೇರಿಕೊಂಡ ಮೇಲೆ ಅದು ಗಡಿಗೆ ಎನಿಸಿಕೊಳ್ಳಬೇಕಾದ್ದರಿಂದ ಅದು ಮೊದಲೇ ಗಡಿಗೆಯಲ್ಲಿ ಇತ್ತೆಂದು ಭಾವಿಸುವುದಕ್ಕೆ ಎಡೆಯಿಲ್ಲ. ಇಲ್ಲ, ಮೊದಲಿಗೆ ಗಡಿಗೆಯಲ್ಲಿ ಐತಿ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಯಾಕೆ ಅಂದ್ರೆ ಗಡಿಗೆ ಮೊದಲಿಗಿರುವುದಿಲ್ಲ, ಮಣ್ಣಿರ್ತದೆ. ಮಣ್ಣನ್ನು ಗಡಿಗೆ ಮಾಡಿದಾಗ ಗಡಿಗೆ ಅಂತ ಹೇಳಿಸಿಕೊಳ್ಳುವುದು. ಆವಾಗ ಅದರಲ್ಲಿ ಬಂದು ಸೇರ್ಕೋಬೇಕು, ಕಾಣಿಸ್ಬೇಕು. ಸೇರುವುದು ಕಾಣಿಸುತ್ತಿದೆಯೇ? ಎಲ್ಲ. ಹಾಗಾದರೆ ಎಲ್ಲಿತ್ತದು? ಇನ್ನು ಗಡಿಗೆ ಅಲ್ಲದರಲ್ಲಿ ಅದು ಇತ್ತೆನ್ನುವುದಂತೂ ಅತ್ಯಂತ ವಿರುದ್ಧವಾದ ಮಾತಾಗುವುದು. ಗಡಿಗೆ ಬಿಟ್ಟು ಬೇರೆ ಕಡೆಯಲ್ಲಿತ್ತು, ಅವಾಗಿಲ್ಲಿ ಬಂದು ಸೇರಿಕೊಂಡೈತಿ ಅಂತ ಹೇಳಿದ್ರೆ ಇನ್ನೂ ಅಸಹ್ಯದ ವ್ಯವಹಾರವಾಗುತ್ತಿದೆ.
ಯಾಕೆಂದ್ರೆ ಬೇರೆ ಕಡೆಯಲ್ಲಿ ಇದ್ದು ಬಂದು ಸೇರೈತಿ, ಅದಕ್ಕೆ ಘಟತ್ವ ಅಂತ ಅನಿಸ್ತೈತಿ, ಘಟದ ಜಾತಿ ಅಂತ ಹೇಳಿಸಿಕೊಳ್ಳುತ್ತೆ ಅನ್ನೋ ಮಾತು ಒಂದು. ಹೀಗೆ ಘಟತ್ವವು ಗಡಿಗೆ ಹುಟ್ಟುವ ಸ್ಥಳದಲ್ಲಿದ್ದಿತೋ ಮತ್ತೆಲ್ಲಿಂದಲಾದರೂ ಬಂದಿತೋ ಎಂದರೆ ಇದಕ್ಕೂ ಸರಿಯಾದ ಉತ್ತರವಿಲ್ಲ. ಅವಾಗ ಮೊದಲಿಗೆ ಮಣ್ಣಿನಲ್ಲಿ ಇತ್ತೋ ಅಥವಾ ಮತ್ತೆಲ್ಲಿಂದಲಾದರೂ ಈ ಗಡಿಗೆಯಲ್ಲಿ ಬಂದು ಸೇರಿತೋ ಅಂತ ಕೇಳಿದರೆ ಯಾರಿಗೂ ತೋರಿಸುವುದಕ್ಕೆ ಬರುವುದು. ಮೊದಲಿಗೆ ಹೊರಗ ಅವ್ರ ಮನೆಯಾಗಿತ್ತು, ಈ ಹೆಣ್ಮಗಳು ಹಡದ್ಬಿಟ್ಲು ಅಥವಾ ಆಸ್ಪತ್ರೆಯಲ್ಲಿ ಹಡದ್ಲಲ್ಲ, ಅವಾಗ ಅಲ್ಲಿ ಕೂತಿತ್ತಲ್ಲ ಬಂದು ಸೇರ್ಕೊಂಡ್ಬಿಟ್ಟ ಹುಡುಗನ. ಹೀಗೆ ತೋರಿಸ್ಬೇಕು. ತೋರಿಸುವುದಕ್ಕೆ ಬರುತ್ತಿದೆಯೇ? ಏನು ಅದು ಸೇರಿದ್ದನ್ನು ಯಾರೂ ಕಂಡೇ ಇಲ್ಲ, ಮೊದಲಿಗೆ ಅಂತೂ ಇರುವುದಿಲ್ಲ. ಹೀಗಿರುವಾಗ ಎಲ್ಲಿಂದ ಬಂತದು? ಈ ವಿಮರ್ಶನೆ ಮಾಡಿ ನೋಡಿದರೆ ಸಾಮಾನ್ಯ ಸತ್ತಾ ಜಾತಿಯು ಸಿದ್ಧವಾಗುತ್ತಿದೆಯೇ ಅಂತ ಇದರ ವಿಚಾರ. ಬುದ್ಧಿಯೇನ ಐತಿ ಅಂತ ಇಟ್ಕೊಂಡ್ಬಿಟ್ಟೈತಿ, ಜಾತಿ ಅಂತ ಇಟ್ಕೊಂಡ್ಬಿಟ್ಟೈತಿ. ಅದು ಇಟ್ಟುಕೊಳ್ಳುವಲ್ಲಿ ಎರಡು ತರ ಇಟ್ಟುಕೊಂಡೈತಿ. ಏನು ಅಂದ್ರೆ ಮನುಷ್ಯರಲ್ಲಿ ಮನುಷ್ಯತ್ವ ಅಂತ ಒಂದಿಟ್ಟುಕೊಂಡೈತಿ, ಗುಂಪುಗಳಲ್ಲಿ ಒಂದೊಂದು ಇಟ್ಟುಕೊಂಡೈತಿ. ಗುಂಪಾಗುತ್ತಿದೆಯಲ್ಲ, ಬ್ರಾಹ್ಮಣತ್ವ, ಕ್ಷತ್ರಿಯತ್ವ, ವೈಶ್ಯತ್ವ ಅಂತ ಹೀಗೆ ಇಟ್ಟುಕೊಂಡೈತಿ. ಯಾವುದೇ ಆದರೂ ಯಾವಾಗ ಬಂದು ಸೇರಿತು ಅನ್ನುವುದನ್ನು ತೋರಿಸ್ಬೇಕು. ತೋರಿಸುವುದಕ್ಕೆ ಮಾತ್ರ ಬರುವುದಿಲ್ಲ, ಬುದ್ಧಿ ಮಾತ್ರ ಇಟ್ಟುಕೊಳ್ಳುವುದು ಬಿಟ್ಟಿಲ್ಲ. ಇನ್ನು ಅಲ್ಲೇ ಇದ್ದಿತೆಂದ್ರೆ ಆ ಸ್ಥಳವನ್ನು ಜನರು ಗಡಿಗೆ ಎಂದು ಮೊದಲೇ ತಿಳಿಯಬೇಕಾಗಿತ್ತು. ಮಣ್ಣಿನಲ್ಲಿಯೇ ಮೊದಲಿಗೆ ಇರ್ತೈತಿ ಆ ಜಾತಿ ಅಂತ ಹೇಳಿದ್ರೆ ಜನರ ಆ ಮಣ್ಣು ನೋಡಿದ ಕೂಡಲಿನ ಇದರಲ್ಲಿ ಘಟತ್ವ ಐತಿ ನೋಡು, ಇದರಲ್ಲಿ ಘಟತ್ವ ಐತಿ ಅಂತ ಹೇಳಿದ್ರು. ಅದರಂತೆಯೇ ಜನರು ಈ ಕೂಸು ಹುಟ್ಟುವುದಕ್ಕಿಂತ ಮೊದಲಿಗೆ ಅಲ್ಲೇ ಇತ್ತು ಅಂದ್ರೆ ನೋಡ್ರಿ ಇನ್ನು ಕೂಸು ಹುಟ್ಟತೈತಲ್ಲ, ಆ ಕೂಸಿಗೆ ಬಂದಿದ್ದು ಸೇರಿಕೊಳ್ಳುತ್ತ ಅಂತ ತೋರಿಸ್ಬೇಕು. ಆಸ್ಪತ್ರೆಯಲ್ಲಿ ಆಗಲಿ ಮನೆಯಲ್ಲಿ ಆಗಲಿ ಹಾಗೆ ತೋರಿಸುವುದಕ್ಕೆ ಸಾಧ್ಯವಿದೆಯೇ? ಇಲ್ಲ. ಇನ್ನೂ ಒಂದು ಪ್ರಶ್ನೆ, ಸಾಮಾನ್ಯ ಒಂದೊಂದು ವ್ಯಕ್ತಿಯಲ್ಲಿಯೂ ಪೂರ್ಣವಾಗಿರುವುದೋ, ಒಂದೊಂದು ವ್ಯಕ್ತಿಯಲ್ಲಿ ಒಂದಿಷ್ಟಿಷ್ಟಾಗಿ ಹಂಚಿಕೊಂಡಿರುವುದೋ, ಅದು ಪೂರ್ಣವಾಗಿ ಒಂದರಲ್ಲಿಯೇ ಸೇರಿಕೊಂಡಿದೆಯೇ ಅಥವಾ ಒಂದೊಂದರಲ್ಲಿ ಅಷ್ಟಿಷ್ಟಾಗಿ ಸೇರಿಕೊಂಡಿದೆಯೇ? ಅದನ್ನು ಹೇಳಬೇಕು. ಒಂದರಲ್ಲಿಯೇ ಅದು ಪೂರ್ಣವಾಗಿ ಸೇರಿಕೊಂಡೈತಿ ಅಂದ್ರೆ ಹಾಗಾದ್ರೆ ಉಳಿದವುಗಳಲ್ಲಿ ಆ ಜಾತಿ ಇರಬಾರ್ದು. ಗಡಿಗೆಯಲ್ಲಿ ಐತಿ ಪೂರ್ಣವಾಗಿ ಅಂತ ಹೇಳಿದ್ರೆ ಹಾಗಾದ್ರೆ ಉಳಿದ ಗಡಿಗೆಗಳಲ್ಲಿ ಇರಬಾರ್ದು. ಒಬ್ಬನು ಹುಟ್ಟುವಾಗ ಅವನಲ್ಲಿಯೇ ಪೂರ್ಣವಾಗಿ ಆ ಜಾತಿ ಅನ್ನೋದು ಸೇರಿತು ಅಂದ್ರೆ ಉಳಿದಿದವರಲ್ಲಿ ಅದು ಇರಬಾರ್ದು. ಇಲ್ಲ ಒಬ್ಬೊಬ್ಬರಲ್ಲಿ ಅಷ್ಟಷ್ಟೇ ಸೇರಿಕೊಂಡಿದೆ ಅಂತ ಹೇಳಿದರೆ ಹಾಗಾದರೆ ಅದರಲ್ಲಿ ಕ್ರಿಯಾ ಇದ್ದುಕೊಂಡಿರುವುದರಿಂದ ಅದು ಸತ್ಯ ಅನ್ನುವ ಮಾತು, ನಿತ್ಯ ಅನ್ನುವ ಮಾತು ಓಡಿ ಹೋಗುತ್ತೆ. ಯಾಕಂದ್ರೆ ಕ್ರಿಯಾ ನಿತ್ಯವಾಗಿ ಇರುವುದಿಲ್ಲ. ಆದ್ದರಿಂದಲೇ ಹೀಗೆ ಯಾವ ರೀತಿಯಿಂದ ವಿಮರ್ಶನೆ ಮಾಡಿ ನೋಡಿದರೂ ಸಹಿತ ಈ ಸತ್ತ ಜಾತಿ ಎನ್ನುವುದು ಸಿದ್ಧವಾಗುವುದಿಲ್ಲ. ಎಲ್ಲ ವ್ಯಕ್ತಿಗಳಲ್ಲಿಯೂ ಭಾಗವಾಗಿರುವುದೆಂದರೆ ಅದಕ್ಕೂ ಅವಯವಗಳಿರುವುದರಿಂದಾಗಿ ಅದು ಅನಿತ್ಯವಾಗಿರುತ್ತದೆ. ಆದ್ದರಿಂದ ಗಡಿಗೆಗಳಲ್ಲಿ ಘಟತ್ವ, ಪೃಥ್ವಿತ್ವ, ದ್ರವ್ಯತ್ವ ಮುಂತಾದ ಸಾಮಾನ್ಯಗಳು ಇರುವೆಂಬ ತಿಳುವಳಿಕೆಯೇ ಯಾವ ಅನುಭವದ ಅಥವಾ ಯುಕ್ತಿಯ ಬೆಂಬಲವೂ ಇಲ್ಲವೆಂದು ಹೇಳಬೇಕಾಗುತ್ತದೆ. ಅದರಿಂದ ಈ ಪದಾರ್ಥಗಳಲ್ಲಿ ನಾವು ಈ ಸತ್ತ ಜಾತಿ ಅಂತ ಇಟ್ಟುಕೊಂಡಿದ್ದೇವಲ್ಲ, ಅನುಭವದಿಂದಲೂ ಸಿದ್ಧವಾಗುವುದಿಲ್ಲ, ಅದಕ್ಕೆ ಯಾವ ಯುಕ್ತಿಯೂ ಸಿಗುವುದಿಲ್ಲ. ಆದರೂ ಜನರೇನೋ ಬಳಸ್ತಾ ಇದ್ದಾರೆ. ಘಟತ್ವ, ದ್ರವ್ಯತ್ವ, ಕರ್ಮತ್ವ ಅಂತ ಈಗ ಬಳಸುತ್ತಲೇ ಇದ್ದಾರೆ. ಆದರೆ ಬಳಸಿದ ಮಾತ್ರದಿಂದ ಅದನ್ನು ಸಿದ್ಧ ಮಾಡಿ ತೋರಿಸಿಕೊಡ್ಬೇಕಲ್ಲ, ಸಿದ್ಧವಾಗುವುದಿಲ್ಲ. ಆದರೂ ಪ್ರಪಂಚವು ಸಾಮಾನ್ಯ ವಿಶೇಷ ರೂಪಗಳಿಂದ ಕೂಡಿರುವುದೆಂದು ನಮ್ಮ ಬುದ್ಧಿಯು ಹೇಳುತ್ತಲೇ ಇರುತ್ತದೆ. ನಮ್ಮ ಬುದ್ಧಿಗೆ ಏನು ಅನಿಸೈತಿ ಅಂದರೆ ಎಲ್ಲ ಐತ್ರಿ ಇಲ್ದ ಹ್ಯಾಗ ಅಂತ ಹಾಗೆ ಇಟ್ಟುಕೊಂಡೇ ಬಿಟ್ಟು
ಅದು ಪ್ರತಿಯೊಬ್ಬರಲ್ಲಿಯೂ ಅದು ತೋರಿಕೊಳ್ಳುತ್ತಲೇ ಇರುತ್ತಿದೆ. ಐತಿ ಐತಿ ಅಂತ ಈ ಕಲ್ಪನೆ ಬಂದಿದೆ. ಈಗ ಇನ್ನೊಂದೈತಿ ಇದರಲ್ಲಿ ತೋರಿಸುವುದು ಏನು ಅಂದರೆ, ಗುಂಪು ಗುಂಪಾಗಿ ಅಪರಜಾತಿಯನ್ನು ಇಟ್ಟುಕೊಂಡಿದೆಯಲ್ಲ, ಅದನ್ನು ಬಿಟ್ಟೈತಿ ಅಂತ ಕಲ್ಪಿಸ್ರಿ. ಯಾವ ಜಾತಿನೂ ಇಲ್ಲ ಈ ಕಾಲದಲ್ಲಿ, ಎಲ್ಲ ಮನುಷ್ಯರು ಒಂದೇ ಅಂತ ಈಗ ಕಲ್ಪಿಸ್ರಿ. ಆದರೂ ಮನುಷ್ಯರಲ್ಲಿ ಮನುಷ್ಯತ್ವ ಅಂತ ಜಾತಿ ಒಂದು ಹಿಡ್ಕೊಳ್ಳುತ್ತ ಬುದ್ಧಿ. ಮನುಷ್ಯರಲ್ಲಿ ಮನುಷ್ಯತ್ವ ಅಂತ ಹಿಡ್ಕೊಳ್ಳುತ್ತೆ, ಪಶುಗಳಲ್ಲಿ ಪಶುತ್ವ ಅಂತ ಹಿಡ್ಕೊಳ್ಳುತ್ತೆ, ಪಕ್ಷಿಗಳಲ್ಲಿ ಪಕ್ಷಿತ್ವ ಅಂತ ಹಿಡ್ಕೊಳ್ಳುತ್ತೆ. ಹೀಗೈತಿ. ಆದ್ರಿಂದ ಅದನ್ನು ಒಂದು ಜಾತಿ ಅಂತ ಪರಸಾಮಾನ್ಯ ರೂಪ ಅಂತ ಕರೆದಿರುವುದು. ಪರಸಾಮಾನ್ಯ ರೂಪ, ಅಪರಸಾಮಾನ್ಯ ರೂಪ ಅಂತ ಆ ವೈಶೇಷಿಕರು ಹೀಗಿಟ್ಟುಕೊಂಡು ಅವರು ತಮ್ಮ ಶಾಸ್ತ್ರವನ್ನು ಬರ್ಕೊಂಡಿರ್ತಾರೆ. ಈಗ ಪರಸ ಕರ್ಮ ಸಾಮಾನ್ಯ ಅಂತ ಈ ಜಾತಿ ಮೊದಲಾದವುಗಳು ಅದಾವು ಅಂತನ್ನೋದಕ್ಕೆ ಕಲ್ಪನೆ ಬರ್ತೈತಿ. ಮೊದಲಿಗೆ ಶರೀರವು ಸಿದ್ಧವಾಗಬೇಕಲ್ಲ. ಈಗ ಸ್ವಲ್ಪ ಸಮಾಧಾನದಿಂದ ವಿಚಾರ ಮಾಡುವುದು ಇದೆ. ಮನುಷ್ಯರು ಅಂತ ಹೇಳಿಕೊಳ್ಳುವಾಗ ಮನುಷ್ಯ ಶರೀರ ಅಂತ ಇಟ್ಟುಕೊಳ್ಳಿ. ಮನುಷ್ಯ ಶರೀರಕ್ಕೂ ಪಶುಗಳಲ್ಲಿ ಪಶುತ್ವ ಅಂತ ಆ ಶರೀರ ಐತಲ್ಲ, ಆ ಶರೀರಕ್ಕೂ ಈ ಮನುಷ್ಯ ಶರೀರಕ್ಕೂ ಇರುವ ತಾರತಮ್ಯವನ್ನು ತೋರಿಸ. ಅದು ಪಂಚಮಹಾಭೂತಗಳಿಂದ ತಯಾರಾಗಿದೆ, ಇದು ಪಂಚಮಹಾಭೂತಗಳಿಂದ ತಯಾರಾಗಿದೆ. ಹಾಗಾದ್ರೆ ಎರಡು ಪಂಚಮಹಾಭೂತಗಳಿಂದ ತಯಾರಾಗಿರುವಾಗ ಯಾವುದು ಮನುಷ್ಯತ್ವ, ಯಾವುದು ಪಶುತ್ವ ತೋರಿಸ್ಬೇಕು. ಆ ಬುದ್ಧಿ ಏನ್ ಮಾಡ್ತೈತಿ ಅಂದ್ರೆ ಎಷ್ಟು ವಿಚಿತ್ರ ಐತಿ ಅಂದ್ರೆ, ಹೀಗೆ ನಿಂತೈತಲ್ಲ ಪಶುತ್ವ, ಹೀಗೆ ನಿಂತೈತಲ್ಲ ಮನುಷ್ಯತ್ವ, ಹೀಗೆ ಮಾಡಿಕೊಳ್ಳುತ್ತ ಇಂಥ ಜಾಣತನ ಐತಿ ಆ ಬುದ್ಧಿಗೆ. ಹೀಗೆ ನೆಟ್ಟಗೆ ನಿಂತೈತಲ್ಲ ಮನುಷ್ಯತ್ವ, ಹೀಗೆ ನಾಲ್ಕು ಹೀಗೆ ನಿಂತ್ಕೊಂಡೈತಲ್ಲ ಪಶುತ್ವ, ಹೀಗಿಟ್ಟುಕೊಂಡು ವ್ಯವಹಾರ ಮಾಡ್ತೈತಿ. ಆದ್ರೆ ಹೀಗೆ ನಿಂತುಕೊಂಡಿರುವುದು ಯಾವುದು, ಹೀಗೆ ನಿಂತುಕೊಂಡಿರುವುದು ಯಾವುದು? ಶರೀರ. ಈಗ ಉಳಿದದ್ದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು. ಸೂಕ್ಷ್ಮ ಶರೀರ, ಜೀವ ಅಂತ ಐತಲ್ಲ, ಅದರ ಸುದ್ದಿ ಅಲ್ಲ. ಈಗ ಜಾತಿ ಸಾಮಾನ್ಯ ಅಂತ ಹೇಳಿಕೊಳ್ಳುವುದು ದ್ರವ್ಯ, ಅವುಗಳಿಗೆ ಹೇಳುವುದಕ್ಕೆ ಹೊರಟಿದೆ. ಸತ್ತ ಸಾಮಾನ್ಯ ಜಾತಿ. ಈಗ ಶರೀರ ಅನ್ನುವಾಗ ಎಲುಬು ತೊಗಲು ಮಜ್ಜ ಮಾಂಸ ಮನುಷ್ಯನಿಗೆ ಇದೆ, ಪಶುಗಳಿಗೂ ಇದ್ದುಕೊಂಡಿದೆ. ಹೀಗಿರುವಾಗ ಅದಕ್ಕೂ ಇದಕ್ಕೂ ಪಂಚಮಹಾಭೂತಗಳನ್ನು ವಿಂಗಡಿಸಿಕೊಂಡು ಇದು ಬೇರೆ ಅದು ಬೇರೆ ಅಂತ ತೋರಿಸ್ಬೇಕು, ಬರುವುದಿಲ್ಲ. ಆದ್ದರಿಂದಲೇ ಆದರೂ ಹೀಗೈತಿ ಅಂತ ಇಟ್ಟುಕೊಂಡ ಬಿಟ್ಟೈತಿ ಬುದ್ಧಿ. ಅದಕ್ಕಾಗಿಯೇ ಬುದ್ಧಿ ತನ್ನ ಜಾಣತನದಿಂದ ಹೀಗಿರುವುದು ಪಶುತ್ವ, ಹೀಗಿರುವುದು ಮನುಷ್ಯತ್ವ ಅಂತ ವ್ಯವಹಾರ ಮಾಡ್ತೈತಿ. ದ್ರವ್ಯ ಗುಣಕರ್ಮಗಳ ಮತ್ತು ಅವುಗಳಿಗಿರುವ ಸಾಮಾನ್ಯ ವಿಶೇಷ ಭಾವದ ಗತಿಯೇ ಹೀಗಾದ ಮೇಲೆ ಇವುಗಳಿಗೆ ಒಂದಕ್ಕೊಂದಕ್ಕೆ ಸಂಬಂಧವಿರುವುದೆಂಬ ಅಭಿಪ್ರಾಯಕ್ಕೆ ಇನ್ನೆಷ್ಟು ಬಲ ಬಂದೀತು. ಈಗ ದ್ರವ್ಯ ಅಂದ್ರೆ ಏನೂ ಸಿದ್ಧವಾಗಲಿಲ್ಲ, ಗುಣಗಳೂ ಸಿದ್ಧವಾಗಲಿಲ್ಲ, ಕರ್ಮಗಳೂ ಸಿದ್ಧವಾಗಲಿಲ್ಲ, ಸಾಮಾನ್ಯವೂ ಸಿದ್ಧವಾಗಲಿಲ್ಲ. ಇವೆಲ್ಲ ಇಲ್ಲದಿರುವಾಗ ವಿಶೇಷ ಅನ್ನುವುದು ಯಾವುದದು? ವಿಶೇಷ ಅಂದ್ರೆ ಮನುಷ್ಯರಿಗೂ ಇನ್ನೊಬ್ಬ ಮನುಷ್ಯರಿಗೂ ಭೇದ. ಈಗ ಸ್ತ್ರೀಯರೇ ಬೇರೆ, ಪುರುಷರೇ ಬೇರೆ, ಇದು ವಿಶೇಷವನ್ನು ತೋರಿಸ್ತೈತಿ. ಅಥವಾ ಪೃಥ್ವಿಯೂ ಬೇರೆ, ಜಲ ಬೇರೆ, ಹೀಗೆ ತೋರ್ತೈತಿ. ಇವುಗಳಿಗೆ ಭೇದವಿರುತ್ತಿದೆಯಲ್ಲ, ಅದನ್ನು ವಿಶೇಷ ಅಂತ ಹೇಳುವುದು. ಈ ವಿಶೇಷವನ್ನು ಹೇಳುವಾಗ ದ್ರವ್ಯ ಸಿದ್ಧವಾಗಬೇಕೋ ಇಲ್ವೋ?
ದ್ರವ್ಯ ಸಿದ್ಧವಾದ ನಂತರ, ಗುಣ ಸಿದ್ಧವಾದ ನಂತರ, ಕರ್ಮ ಸಿದ್ಧವಾದ ನಂತರ, ಆ ನಂತರ ಅದಕ್ಕೂ ಇದಕ್ಕೂ ವಿಶೇಷ ಐತಿ ಅಂತ ಈಗ ತೋರಿಸ್ಬೇಕು. ಯಾವುದದು ವಿಶೇಷ ಎಲ್ಲ. ಇನ್ನು ಸಂಬಂಧ ಅಂತ ಇಟ್ಟುಕೊಂಡಿದೆಯಲ್ಲ, ಸಮವಾಯ ಸಂಬಂಧ, ಸಂಯೋಗ ಸಂಬಂಧ ಅಂತ ಈ ಸಂಬಂಧಗಳನ್ನು ಇಟ್ಟುಕೊಂಡಿದೆ. ಈಗ ಕೈಗೂ ಪುಸ್ತಕಕ್ಕೂ ಸಂಬಂಧವಾಗುತ್ತಿದೆಯಲ್ಲ, ಇದಕ್ಕೆ ಸಂಯೋಗ ಸಂಬಂಧ ಅಂತಾರೆ. ಇನ್ನು ಪೃಥ್ವಿಯಲ್ಲಿ ಗಂಧ ಗುಣ ಐತಲ್ಲ, ಅದಕ್ಕೆ ಸಮವಾಯ ಸಂಬಂಧ ಅಂತಾರೆ. ಹೀಗೆ ಸಂಬಂಧಗಳು ಇದ್ದುಕೊಂಡಿದೆಯಲ್ಲ, ಅವುಗಳು ಈ ದ್ರವ್ಯ ಗುಣ ಇವು ಸಿದ್ಧವಾಗದೆ ಇರುವಾಗ ಸಂಬಂಧಗಳು ಯಾವುವು? ಇವು ಇರಬೇಕಲ್ಲ. ಇವು ಇದ್ದರೆ ಸಂಬಂಧಗಳು ಸಿದ್ಧವಾಗುತ್ತವೆ. ಈಗ ಕೈ ಯಾವುದು, ಈಗ ಕಾಲ ಯಾವುದು ತೋರಿಸ್ಬೇಕು. ಕೈ ಅಂದ್ರೆ ಇದು, ಕಾಲ ಅಂದ್ರೆ ಇದು ಅಂತ ಬುದ್ಧಿ ತಟ್ಟನೆ ಹೇಳಿಬಿಡ್ತದೆ. ಆದ್ರೆ ಕೈ ಅಂದ್ರೆ ಏನು ಅಂತ ಬಿಡಿಸಿ ನೋಡಿದ್ರೆ ಏನೈತಿ? ಎಲುಬು, ತೊಗಲು, ಮಾಂಸ, ರಕ್ತ ಅಂತ ಐತಿ. ಕಾಲು ಬಿಡಿಸಿ ನೋಡಿದ್ರೆ ಏನೈತಿ? ಅದೇ. ಹೀಗಿದ್ದುಕೊಂಡಿರುವಾಗ ಇವುಗಳಲ್ಲಿ ಸಂಬಂಧವನ್ನು ತೋರಿಸಿಕೊಡುವುದು ಹೇಗೆ ಸಿದ್ಧವಾಗುತ್ತಿದೆ? ಆಗೋದು. ಅವು ಏನಿದೆ ಅಂದ್ರೆ ಮೇಲೆ ಮೇಲೆ ವ್ಯವಹಾರದ ದೃಷ್ಟಿಯಿಂದ ನೋಡುವಾಗ ಭೇದ ಇರುವಂತೆಯೇ ತೋರ್ತೈತಿ. ಪೃಥ್ವಿ ಬೇರೆ, ಜಲ ಬೇರೆ, ಅಗ್ನಿ ಬೇರೆ, ವಾಯು ಬೇರೆ, ಆಕಾಶ ಬೇರೆ, ಈಗ ತೋರ್ತೈತಿ. ಆಕಾಶ ಅಂದ್ರ ಪೃಥ್ವಿನ, ವಾಯು ಅಂದ್ರೆ ನೀರ. ಹೀಗನಿಸ್ತೈತಿ ಈಗ ವ್ಯವಹಾರದ ದೃಷ್ಟಿಯಿಂದ ನೋಡುವಾಗ. ವಿಮರ್ಶನೆ ಮಾಡಿ ನೋಡಿದರೆ ಯಾವುದು ಆಕಾಶವೋ ಅದೇ ಪೃಥ್ವಿ, ಯಾವುದು ವಾಯುವೋ ಅದೇ ನೀರು. ಹೀಗೆ ಸಿದ್ಧ ಮಾಡಿ ತೋರಿಸಿಕೊಡುವುದಕ್ಕೆ ಬರ್ತದೆ. ಕಾಲೇಜಿನಲ್ಲಿ ಹುಡುಗರಿಗೆ ಆಕ್ಸಿಜನ್, ಹೈಡ್ರೋಜನ್ ಅಂತ ಇದೆಯಲ್ಲ, ಅದನ್ನು ಸಂಸ್ಕೃತದಲ್ಲಿ ಆಮ್ಲಜನಕ, ಜಲಜನಕ ಅಂತ ಕರೆಯುತ್ತಾರೆ. ಇಂತಿಷ್ಟು ಪ್ರಮಾಣದಲ್ಲಿ ಅವು ವಾಯುಗಳು, ಇಂತಿಷ್ಟು ಪ್ರಮಾಣದಲ್ಲಿ ಅವುಗಳನ್ನು ಸೇರಿಸಿದರೆ ನೀರು ತಯಾರಾಗುತ್ತೆ ಅಂತ ಪ್ರಯೋಗ ಮಾಡಿ ತೋರಿಸ್ತಾರೆ. ಹಾಗಾದ್ರೆ ಈಗೇನಾಯ್ತು? ವಾಯು ಹೋಗಿ ನೀರಾಯ್ತು. ಈಗೇನು ಅನಿಸ್ತೈತಿ? ವಾಯುನ ಬೇರೆ, ನೀರ ಬೇರೆ. ನೀರು ಹೆಪ್ಪುಗಟ್ಟಿ ಪೃಥ್ವಿ ಆಗಿದೆ ಅಂತ ಸಾಮಾನ್ಯವಾಗಿ ಜನರಿಗೆಲ್ಲ ಗೊತ್ತಾಗಿದೆ. ಈಗ ನೋಡುವಾಗ ಏನ್ ಅನಿಸ್ತೈತಿ? ಪೃಥ್ವಿ ಬೇರೆ, ಜಲ ಬೇರೆ ಅಂತ ಅನಿಸ್ತೈತಿ. ಇದರಂತೆ ಅಗ್ನಿ ಬೇರೆ, ವಾಯು ಬೇರೆ ಅಂತ ಅನಿಸ್ತೈತಿ. ಆಕಾಶವೇ ವಾಯುವಾಗಿ, ವಾಯುವೇ ಅಗ್ನಿಯಾಗಿ, ಅಗ್ನಿಯೇ ಜಲವಾಗಿ, ಜಲವೇ ಪೃಥ್ವಿಯಾಗಿ, ಅದು ಗಡಿಯಾಗಿ. ಹೀಗೆ ಆಕಾಶ ಅಂದ್ರೆ ಬೇರೆ, ಗಡಿಗೆ ಅಂದ್ರೆ ಬೇರೆ ಅಂತ ಅನಿಸ್ತೈತಿ. ಈಗ ಸಂಶೋಧನೆ ಮಾಡದೆ ಇರುವಾಗ, ಈಗ ಸಂಶೋಧನೆ ಮಾಡಿ ನೋಡಿದರೆ ಏನ್ ಅನಿಸ್ತೈತಿ? ಆಕಾಶವೇ ಗಡಿಗೆಯ ರೂಪದಲ್ಲಿ ಇದೆ. ಹೀಗೆ ಒಳಹೊಕ್ಕು ವಿಮರ್ಶನೆ ಮಾಡಿ ನೋಡಿದರೆ ಏನಿದೆ? ಆಕಾಶ ಅಂದ್ರೆ ಯಾವುದು? ಆತ್ಮನಾಕಾಶ ಸಂಭೂತ, ಆಕಾಶಾದ್ ವಾಯು, ವಾಯೋರಗ್ನಿ, ಆಗ್ನೇರಾಪ, ಆಪಃ ಪೃಥ್ವಿ, ಪೃಥ್ವಿ ಅನ್ನಂ, ಅನ್ನಾತ್ ಪುರುಷ. ಮನುಷ್ಯ ಶರೀರ ಅಂತ ಹೇಳುವುದೈತಲ್ಲ, ಅದು ಆತ್ಮ ಅಂತ ಸಿದ್ಧವಾಗುತ್ತೆ. ಹೀಗೆ ಸಂಶೋಧನೆ ಮಾಡಿ ನೋಡಿದರೆ ಪಂಚಮಹಾಭೂತಗಳು ಪುರುಷ ಅಂದ್ರೆ ಆತ್ಮನಿಗಿಂತ ಬೇರೆ ಇಲ್ಲ. ಆದ್ದರಿಂದಲೇ ಅದ್ವಿತೀಯ ರೂಪವಾದ ಆತ್ಮನಿಗಿಂತ ಬೇರೆ ಯಾವುದೂ ಸಿದ್ಧವಾಗುವುದಿಲ್ಲ ಅಂತ ನಿರ್ಣಯ ಬಂದಿತ್ತಲ್ಲ, ಅದನ್ನೇ ಈಗ ಸರಿಯಾಗಿ ಸಂಶೋಧನೆ ಮಾಡಿ ನೋಡಿದರೆ ಇದು ಯಾವುದೂ ಸಿದ್ಧವಾಗುವುದಿಲ್ಲ. ಈಗ ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಇದು ಸ್ವಲ್ಪ ಯುಕ್ತಿ ಪ್ರಧಾನವಾಗಿರುವುದರಿಂದ ಕಠಿಣ ಇರ್ತತಿ, ರಿಕಾರ್ಡ್ ಆಗತ್ತ ಅಂತ ಹೇಳ್ತಾ ಇದ್ದಾರೆ.
ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಮುಂತಾದ ಪದಾರ್ಥಗಳು ಬೇರೆ ಬೇರೆಯೋ ಅಲ್ಲವೋ ಎಂಬ ವಿಚಾರವನ್ನು ತೆಗೆದುಕೊಳ್ಳಿರಿ. ಇದನ್ನು ಯಾರಿಂದಲೂ ನಿಶ್ಚಯಿಸುವುದಕ್ಕೆ ಆಗುವುದೇ ಇಲ್ಲ. ಈಗ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವ ಅಂತ ಹೇಳಿಕೊಂಡು ಬಂತಲ್ಲ, ಇವುಗಳನ್ನು ಕೇಳಿನ್ನು ಅಂದ್ರೆ ಯಾರಿಗೂ ಉತ್ತರ ಹೇಳುವುದಕ್ಕೆ ಬರುವುದು. ಯಾಕಂದ್ರೆ ದ್ರವ್ಯ ಅಂತ ಸಿದ್ಧವಾಗಬೇಕು, ಗುಣ ಅಂತ ಸಿದ್ಧವಾಗಬೇಕು, ಕರ್ಮ ಅಂತ ಸಿದ್ಧವಾಗಬೇಕು. ಇವು ಸಿದ್ಧವಾದ ನಂತರ ಇವುಗಳಲ್ಲಿ ಸಾಮಾನ್ಯ ವಿಶೇಷ ಸಂಬಂಧ ಇವೆಲ್ಲ ತೋರಿಸುವುದಕ್ಕೆ ಬರ್ತದೆ. ಈಗ ಹಿಂದೆ ಹೇಳ್ಕೊಂಡು ಬಂತಲ್ಲ, ದ್ರವ್ಯ ಅಂದ್ರೆ ಯಾವುದು ಸಿದ್ಧವಿಲ್ಲ, ಗುಣ ಅಂದ್ರೆ ಯಾವುದು ಸಿದ್ಧವಿಲ್ಲ, ಕರ್ಮ ಅಂದ್ರೆ ಯಾವುದು ಸಿದ್ಧವಿಲ್ಲ. ಹೀಗಿರುವಾಗ ಇವು ಹೇಗೆ ನಿಶ್ಚಯವಾಗುತ್ತಿವೆ? ಏಕೆಂದರೆ ದ್ರವ್ಯ ಗುಣ ಕರ್ಮ ಮುಂತಾದ ಪದಾರ್ಥಗಳ ಸ್ವರೂಪವನ್ನೇ ನಿಶ್ಚಯಿಸುವುದಕ್ಕೆ ಆಗುವ ಹಾಗಿಲ್ಲವೆಂದು ಮೇಲಿನ ವಿಮರ್ಶೆಯಿಂದ ಸಿದ್ಧವಾಗಿರುತ್ತದೆ. ಹೀಗಿರುವಲ್ಲಿ ಅವುಗಳು ಬೇರೆ ಬೇರೆ ಎಂಬುದನ್ನು ಗೊತ್ತು ಮಾಡುವುದು ಹೇಗೆ? ದ್ರವ್ಯ ಅಂದ್ರೇನು? ಗುಣದಿಂದ ಕೂಡಿಕೊಂಡಿರುವುದು ಅಂತ ಹೇಳ್ತು. ಹಾಗಾದರೆ ದ್ರವ್ಯವು ಗುಣಕ್ಕಿಂತ ಬೇರೆ ಆಯಿತೋ ಅಥವಾ ಗುಣವನ್ನು ಹಿಡ್ಕೊಂಡೈತೋ? ಗುಣಕ್ಕೆ ದ್ರವ್ಯವು ಆಶ್ರಯವೋ, ಈ ಗುಣವು ದ್ರವ್ಯಕ್ಕೆ ಆಶ್ರಯವೋ? ನಿರ್ಣಯವಿದೆ. ಹೀಗಿರುವಾಗ ಭೇದ ಅಂತ ಹೇಳೋ ಮಾತು, ಪದಾರ್ಥಗಳು 7 ಅಂತ ಹೇಳುವುದು ಕರೆಕ್ಟಿದ್ರಲ್ಲ, ಒಂದಂತ ಶುದ್ಧ ಆಗಬಾರ್ದು. ಇನ್ನು 2 3 4 5 6 7 ಎಲ್ಲಿಂದ ಬರ್ತದೆ? ಒಂದನ್ನೋದ ದ್ರವ್ಯ ಅನ್ನೋದೇ ಸಿದ್ಧವಾಗುವಂತೆ. ಇನ್ನು ಗುಣ ಯಾವುದು ಕರ್ಮ ಯಾವುದು ಅವುಗಳಿಗೆ ನೋಡಿದರೆ 2 ಕ್ರಿಯೆಯಿಂದ ಕೂಡಿಕೊಂಡಿರುವುದರಿಂದ ಅವುಗಳಲ್ಲಿ ಯಾವ ತಾರತಮ್ಯ? ಹೀಗೆ ಹೇಳಿಕೊಂಡು ಬಂದ್ರಲ್ಲ, ಇನ್ನು ಬೇರೆ ಬೇರೆ ಅಂತ ಹೇಳೋ ಮಾತಿಗೆ ಏನರ್ಥವಿದೆ? ಒಂದು ವೇಳೆ ದ್ರವ್ಯ ಗುಣ ಮುಂತಾದವುಗಳ ಸ್ವರೂಪವನ್ನು ನಿರ್ಧರಿಸುವುದಕ್ಕೆ ಆಗುತ್ತಿದೆಯೆಂದೇ ವಾದಕ್ಕಾಗಿ ಇಲ್ಲಿ ಇಟ್ಟುಕೊಳ್ಳೋಣ. ಈಗ ದ್ರವ್ಯ ಗುಣ ಕರ್ಮ ಇವುಗಳನ್ನು ನಿರ್ಣಯ ಮಾಡುವುದಕ್ಕಾಗದೆ ಇದ್ರೂ ಇವುಗಳನ್ನು ಗೊತ್ತುಪಡಿಸುವುದಕ್ಕೆ ಬರುತ್ತಿದೆ ಅಂತ ಹೀಗಿಟ್ಟುಕೊಳ್ಳೋಣ. ಹೀಗಿದ್ದರೂ ಸಹಿತ ಈಗ ಅವು ಬೇರೆ ಎಂದರೇನೆಂಬುದನ್ನು ಗೊತ್ತುಪಡಿಸುವುದಕ್ಕೆ ಸಾಧ್ಯವಿದೆಯೇ? ದ್ರವ್ಯ ಗುಣ ಕರ್ಮ ಸಾಮಾನ್ಯ ಅಂತ ಹೇಳಿದ್ರಲ್ಲ, ಹೋಗ್ಲಿ, ವಾದಕ್ಕಾಗಿ ನಿಮ್ಮ ಪ್ರಕಾರ ಅದಾವು ಅಂತ ಇಟ್ಟುಕೊಳ್ಳೋಣ. ಹೀಗಿಟ್ಟುಕೊಂಡ್ರು ಅವು ಬೇರೆ ಬೇರೆ ಅಂದರೆ ಏನು ಅಂತ ನಿರ್ಣಯ ಮಾಡಿ ತೋರಿಸುವುದಕ್ಕೆ ಸಾಧ್ಯವಾಗುತ್ತಿದೆಯೇ? ಅದನ್ನೀಗ ಕೇಳ್ತಾ ಇರೋದು. ಆಗಲಾದರೂ ಬೇರೆ ಎಂದರೇನೆಂಬುದನ್ನು ನಾವು ಗೊತ್ತುಪಡಿಸಲಾಪಿವೆ. ವಸ್ತುಗಳಿಗಿರುವ ಪರಸ್ಪರ ಭೇದವೆಂಬುದು ಅವುಗಳಲ್ಲಿರುವ ಒಂದು ಧರ್ಮವೇ ಅಥವಾ ಅವುಗಳ ಸ್ವರೂಪವೇ? ಈಗ ವಸ್ತುಗಳಿವೆಯಲ್ಲ, ದ್ರವ್ಯ ಮೊದಲಾದವುಗಳನ್ನು ಹೇಳಿಕೊಂಡು ಬಂತಲ್ಲ, ಇವುಗಳಲ್ಲಿ ಪರಸ್ಪರ ಭೇದ ಅಂತ ಹೇಳುವ ದ್ರವ್ಯ ಗುಣಕ್ಕಿಂತಲೂ ಬೇರೆ, ಗುಣವು ಕರ್ಮಕ್ಕಿಂತಲೂ ಬೇರೆ, ಕರ್ಮವು ಸಾಮಾನ್ಯಕ್ಕಿಂತಲೂ ಬೇರೆ, ಸಾಮಾನ್ಯ ಗುಣಕ್ಕಿಂತಲೂ ಬೇರೆ, ಗುಣವು ದ್ರವ್ಯಕ್ಕಿಂತಲೂ ಬೇರೆ ಅಂತ ಹೀಗೆ ಬೇರೆ ಬೇರೆ ಅಂತ ಹೇಳ್ತಾ ಇದ್ದೀರಲ್ಲ, ಈ ಬೇರೆ ಬೇರೆ ಅನ್ನೋದು ಧರ್ಮವೇ ಅಥವಾ ಸ್ವರೂಪವೇ ಹೇಳ್ತಾರೆ. ಅವು ಹೇಗಿದೆ ಅಂದ್ರೆ, ಮನುಷ್ಯನು ಇವನು ಕೆಂಪಗಿದ್ದಾನೆ, ಇವನು ಕರ್ರಗಿದ್ದಾನೆ ಅಂತ ಹೇಳಿದಾಗ ಕೆಂಪು ಮನುಷ್ಯನೇ ಬೇರೆ, ಕರ್ರಗಿದ್ದ ಮನುಷ್ಯನೇ ಬೇರೆ ಅಂತ ಹೀಗೆ ಹೇಳ್ತೇವಲ್ಲ, ಅದರಂತೆಯೇ ದ್ರವ್ಯ ಗುಣ ಕರ್ಮ ಇವು ಬೇರೆ ಬೇರೆ ಅಂತ ಹೇಳುವಾಗ ಈ ಬೇರೆ ಬೇರೆ ಅನ್ನೋದು ಧರ್ಮವೇ ಸ್ವರೂಪವೇ ಹೇಳ್ಬೇಕು. ಯಾವುದು ಆ ಭೇದ ಅಂತ ಏನು ಹೇಳ್ತೈತಿ ನೋಡು, ಆ ಭೇದ ಅನ್ನೋದು ಧರ್ಮ ರೂಪವಾಗಿದೆಯೇ ಸ್ವರೂಪವಾಗಿದೆಯೇ? ಹೀಗೆ ಕೇಳಬೇಕು. ಎರಡು ಸಂದರ್ಭಗಳಲ್ಲಿಯೂ ವಸ್ತುವನ್ನು ನೋಡಿದ ಮಾತ್ರ ನಮಗೆ ಇಂತಿಂಥ ಪದಾರ್ಥಗಳು ಎಲ್ಲಕ್ಕಿಂತ ಬೇರೆ ಎಂದು ನಮಗೆ ಗೊತ್ತಾಗಬೇಕು. ಆದರೆ ಅನುಭವದಲ್ಲಿ ಹಾಗಿಲ್ಲ. ಈಗ ಅದು ಭೇದ ಅನ್ನೋದು ಇತ್ತು ಅಂದ್ರೆ
ಅವುಗಳನ್ನು ನೋಡಿದ ಕೂಡಲೇ ನಮಗೆ ಅದು ಇಂಥದ್ದರಿಂದ ಇಂಥದ್ದು ಭೇದ ರೂಪವಾಗಿದೆ ಅಂತ ಗೊತ್ತಾಗ್ಬಿಡ್ಬೇಕು. ಆದರೆ ಅನುಭವದಲ್ಲಿ ಹಾಗೆ ಗುರ್ತು ಮಾಡುವುದಕ್ಕೆ ಯಾವ ಬೆಂಬಲವೂ ಇಲ್ಲ. ಅದು ಹೇಗೆ ಅನ್ನೋದಕ್ಕೆ ಈಗೊಂದು ತೋರಿಸ್ತಾ ಇದ್ದಾರೆ. ಸ್ವಲ್ಪ ಕಠಿಣ ವಿಷಯ, ಎಲ್ಲರಿಗೂ ಅರ್ಥವಾಗುವುದಿಲ್ಲ. ಯಾಕೆಂದರೆ ಈ ಥರದ ಯುಕ್ತಿಯನ್ನು ಪ್ರಪಂಚದಲ್ಲಿ ಬಳಸಿಕೊಂಡು ಬಂದಿರುವುದಿಲ್ಲ. ಶಾಸ್ತ್ರದಲ್ಲಿ ಪದಾರ್ಥಗಳ ಸಿದ್ಧಿಗಾಗಿ ಇವುಗಳನ್ನು ಉಪಯೋಗಿಸಿಕೊಂಡಿದೆ. ಈಗ ಅವರನ್ನು ಕೇಳ್ತಾ ಇದ್ದಾರೆ, ಭೇದವೆಂಬುದು ಧರ್ಮವಾದರೆ ಧರ್ಮಿಯಾದ ಪದಾರ್ಥಕ್ಕಿಂತ ಧರ್ಮವಾದ ಭೇದವು ಬೇರೆಯೇ ಅಲ್ಲವೇ? ಈಗ ಭೇದ ಅಂತ ಹೇಳಿದರೆ ಆ ಭೇದವು ಧರ್ಮ. ಮೊದಲಿಗೇನು ಹೇಳಿದ್ರು? ಭೇದ ಅಂತ ಹೇಳ್ತಿರಲ್ಲ, ಅದು ಆ ಪದಾರ್ಥಗಳ ಧರ್ಮವಾಗಿದೆಯೇ ಅಥವಾ ಸ್ವರೂಪವಾಗಿದೆಯೇ ಹೇಳ್ರಿ ಅಂತ ಕೇಳಿದ್ರು. ಇಲ್ಲ, ಅದು ಧರ್ಮ ರೂಪವಾಗಿದೆ ಅಂತ ಹೀಗೆ ಹೇಳಿದರೆ ಆ ಧರ್ಮವಿದೆಯಲ್ಲ, ಅದು ಧರ್ಮಿಗಿಂತ ಬೇರೆಯಾಗಿದೆಯೇ ಅಥವಾ ಧರ್ಮಿ ರೂಪವಾಗಿದೆಯೇ ಹೇಳ್ರಿ. ಈಗ ಇಲ್ಲ, ಅದು ಧರ್ಮಿಗಿಂತಲೂ ಬೇರೆಯಾಗಿದೆ ಅಂತ ಹೇಳಿದರೆ ಯಾವುದು? ಆ ಭೇದ ರೂಪವಾದ ಧರ್ಮ ಇದಲ್ಲ, ಧರ್ಮಿ ರೂಪವಾದ ಇದು ಏನಿದೆಯೋ ಇದಕ್ಕಿಂತಲೂ ಆ ಧರ್ಮವು ಬೇರೆಯಾಗಿದೆ ಅಂದರೆ ಧರ್ಮಿಯನ್ನು ಬಿಟ್ಟು ಧರ್ಮವು ತಾನೇ ಇರುವುದನ್ನು ತೋರಿಸಿ. ಹಾಲಿನಲ್ಲಿರುವ ಮಧುರ ಹಾಲನ್ನು ಬಿಟ್ಟು ತೋರಿಸಿ. ಹಾಲು ಅದು ಧರ್ಮಿ, ಮಧುರ ಅನ್ನೋದು ಧರ್ಮ. ಹೀಗಿದೆಯಲ್ಲ, ಆ ಧರ್ಮಿಗಿಂತಲೂ ಬೇರೆ ಆಗೈತಿ ಅಂದ್ರೆ ಅದು ಬೇರೆ ಇರುವುದನ್ನು ತೋರಿಸ್ರಿ. ಹಾಲಿನಲ್ಲಿ ಬಿಟ್ಟು ಬೇರೆ ಇರಬೇಕು. ಅಥವಾ ಮನುಷ್ಯನಲ್ಲಿ ಇರುವ ಒಂದು ಧರ್ಮವಿದೆಯಲ್ಲ, ಅವನನ್ನು ಬಿಟ್ಟು ಆ ಧರ್ಮ ಅನ್ನೋದು ಬೇರೆ ತೋರ್ಬೇಕು. ಬರುವುದಿಲ್ಲ. ಯಾಕೆಂದ್ರೆ ಇರಬೇಕಲ್ಲ, ಸಿದ್ಧವಾಗಬೇಕಲ್ಲ. ಆದ್ದರಿಂದ ಅದು ಧರ್ಮೀಯ ರೂಪವಾಗಿದೆಯೇ ಅಥವಾ ಧರ್ಮವು ಧರ್ಮಿಗಿಂತಲೂ ಬೇರೆಯಾಗಿದೆಯೇ? ಧರ್ಮಿಗಿಂತ ಬೇರೆಯಾಗೈತಿ ಅಂದ್ರೆ ಅದು ಹೇಗಿರ್ತೈತಿ ಧರ್ಮ ತಾನೇ ತೋರಿಸ್ರಿ. ಯಾವ ಪದಾರ್ಥಗಳನ್ನಾದರೂ ತಗೊಳ್ರಿ, ಅವುಗಳಲ್ಲಿ ಧರ್ಮಿಗಿಂತಲೂ ಬೇರೆ ಐತಿ ಅಂತ ತೋರಿಸ್ಬೇಕು. ಹಾಗೆ ತೋರಿಸುವುದಕ್ಕೆ ಬರುವುದು ಬೇರೆ ಇರ್ತೈತಿ ಎಂದಾದ್ರೆ ಅದನ್ನು ಬಿಟ್ಟು ಧರ್ಮ ಬೇರೆ ಇರ್ತೈತ? ಬರುವುದಿಲ್ಲ. ಈಗ ಪದಾರ್ಥಗಳಲ್ಲಿ ಕೆಲವು ಧರ್ಮಗಳು ಇದ್ದುಕೊಂಡಿವೆ. ಆ ಧರ್ಮಗಳು ಆ ಪದಾರ್ಥಗಳನ್ನು ಬಿಟ್ಟು ಇರುತ್ತಿವೆ ಅಂದರೆ ಏನರ್ಥ? ಹೇಗಿರ್ತವವು? ತಾವೇ ಇರುವುದಕ್ಕೆ ಸಾಧ್ಯವಿದೆಯೇ? ಈಗ ಬಿಳೆ ಬಟ್ಟೆ, ಕ್ಯಾವಿ ಬಟ್ಟೆ ಅಂತ ಹೇಳುವಾಗ ಆ ಬಿಳೆ ಬಟ್ಟೆಯಲ್ಲಿ ಇರುವ ಧರ್ಮವಿದೆಯಲ್ಲ, ಆ ಬಟ್ಟೆಯನ್ನು ಬಿಟ್ಟು ತಾನೇ ಬೇರೆ ಇರಬೇಕು. ಆ ಬಿಳೆದೈತಲ್ಲ, ಅದು ತಾನೇ ಬೇರೆ ಇರಬೇಕು. ತೋರಿಸ್ರಿ ಹೇಗಿರ್ತತಿ? ಬರುವುದಿಲ್ಲ. ಆದ್ದರಿಂದ ಧರ್ಮವು ಬೇರೆ ಐತಿ ಅಂದರೆ ಅದಕ್ಕೆ ಆಧಾರವೂ ಇಲ್ಲವಾದ್ದರಿಂದ ಸಿದ್ಧವಾಗುವುದಿಲ್ಲ. ಇನ್ನು ಧರ್ಮಿ ರೂಪವಾಗಿದೆ ಅಂತ ಹೇಳಿದರೆ, ಧರ್ಮಿ ರೂಪವಾಗಿದೆ ಅಧರ್ಮ ಅಂತ ಹೇಳಿದರೆ, ಹಾಗಾದರೆ ಧರ್ಮಿ ರೂಪವಾಗಿದ್ದರೆ ಧರ್ಮಿ ಧರ್ಮ ಇದನ್ನು ಭೇದ ಮಾಡಿ ತೋರಿಸಿದ್ದು ಯಾವುದು ಹೇಳ್ರಿ? ಅದನ್ನು ತೋರಿಸ. ಅದು ಭೇದವಿಲ್ಲ, ಧರ್ಮಿ ರೂಪನ ಅಂತ ಹೇಳಿದರೆ, ಹಾಗಾದರೆ ಧರ್ಮಿ ಧರ್ಮ ಇವುಗಳಿಗೆ ಭೇದವನ್ನು ಮಾಡಿದ್ದು ಯಾವುದು? ಅದನ್ನು ತೋರಿಸ. ಸಿದ್ಧವಾಗುವುದು. ಆದ್ದರಿಂದಲೇ ಎತ್ತ ನೋಡಿದರೂ ಈ ಬುದ್ಧಿಗೆ ಉತ್ತರ ಹೇಳುವುದಕ್ಕೆ ಸಾಧ್ಯವಿಲ್ಲ.
ಎರಡು ಸಂದರ್ಭಗಳಲ್ಲಿಯೂ ವಸ್ತುವನ್ನು ನೋಡಿದ ಮಾತ್ರ ನಮಗೆ ಇಂತಿಂಥ ಪದಾರ್ಥಗಳೆಲ್ಲಕ್ಕಿಂತ ಬೇರೆ ಎಂದು ನಮಗೆ ಗೊತ್ತಾಗಬೇಕು. ಆದರೆ ಅನುಭವದಲ್ಲಿ ಹಾಗಿಲ್ಲ. ಇದೂ ಅಲ್ಲದೆ ಭೇದವೆಂಬುದು ಧರ್ಮವಾದರೆ ಧರ್ಮಿಯಾದ ಪದಾರ್ಥಕ್ಕಿಂತ ಧರ್ಮವಾದ ಭೇದವು ಬೇರೆಯೇ ಅಲ್ಲವೇ? ಬೇರೆ ಅಲ್ಲದಿದ್ದರೆ ಧರ್ಮಿ ಭಾವವು ಹೇಗಾಯಿತು? ಭೇದ ಅಂತ ಹೇಳಿದರೆ ಹೇಗಿರ್ತೈತಿ ತೋರಿಸ್ಬೇಕು. ಭೇದ ಇಲ್ಲ ಅಂತ ಹೇಳಿದರೆ ಧರ್ಮ ಅನ್ನೋದು ಯಾವುದು, ಧರ್ಮಿ ಅನ್ನೋದು ಯಾವುದು ತೋರಿಸ್ಬೇಕು. ಈಗ ಧರ್ಮಿ ಅನ್ನೋದೇ ಧರ್ಮ ಅಂತ ಆಯಿತು ಅಂದ್ರೆ ಧರ್ಮ ಅಂತ ಭೇದ ಇಟ್ಟುಕೊಂಡದ್ದು ಏನಾಯ್ತು? ವ್ಯರ್ಥವಾಯಿತು. ಹೀಗಿದ್ದುಕೊಂಡು ಬೇರೆ ಅಲ್ಲದಿದ್ದರೆ ಧರ್ಮಿ ಭಾವ ಇರಲಾರದು. ಬೇರೆ ಆಗಿದ್ದರೆ ಧರ್ಮಿಗಳು ಬೇರೆ ಎಂದು ನಮಗೆ ತಿಳಿಯಪಡಿಸುವ ಭೇದವು ಯಾವುದು ಎನ್ನು? ಧರ್ಮಿ ಬೇರೆ ಧರ್ಮ ಬೇರೆ ಅಂತ ಹೀಗೆ ಹೇಳಿದರೆ ಧರ್ಮಿ ಧರ್ಮ ಇವುಗಳನ್ನು ಭೇದ ಅಂತ ತೋರಿಸುವುದಕ್ಕೆ ಆ ಧರ್ಮ ಯಾವುದು ತೋರಿಸ. ಹಾಲು ಬೇರೆ, ಹಾಲಿನಲ್ಲಿರುವ ಮಧುರ ಧರ್ಮ ಬೇರೆ ಅಂತ ಹೀಗೆ ಹೇಳಿದರೆ ಹಾಲಿನಲ್ಲಿರುವ ಆ ಮಧುರತನವನ್ನು ಬೇರೆ ಅಂತ ತೋರಿಸಿದ್ದು ಯಾವ ಧರ್ಮ ತೋರಿಸ? ಅವುಗಳನ್ನು ಭೇದ ಮಾಡಿ ಮೊದಲಿಗೆ ಭೇದ ಮಾಡಿ ತೋರಿಸ್ರಿ. ಹಾಲು ಆ ಮಧುರತನ ಸಿದ್ಧವಾಗುವುದು. ಮತ್ತು ಹಾಗಿಲ್ಲದೆ ಇರುವಾಗ ಈ ಧರ್ಮಿ ಧರ್ಮ ಅಂತ ಇವುಗಳನ್ನು ಭೇದ ಧರ್ಮ ಯಾವುದದು? ಇದು ಹೇಗೈತಿ ಅಂದರೆ ಏನು ಶರೀರದ ಪರ್ಯಂತ ನಾನು ಇದರ ಹೊರಗಿರುವುದು ಮೆಕ್ಕದ್ದು ಅಂತ ಹೇಳಿಕೊಂಡು ಬಂದಿತ್ತು. ಈಗ ಶರೀರವು ನಾನು ಅಂತ ಹೇಳುವಾಗ ಸರಿ, ಶರೀರದ ಪರ್ಯಂತ ನನ್ನದು ಅಂತ ಹೇಳಿದರೆ ಶರೀರದ ಪರ್ಯಂತ ನಾನು ಅಂತ ಇಟ್ಟುಕೊಂಡದ್ದು ಹೇಗೆ ಉಳಿತು? ಯಾಕಂದ್ರೆ ನನ್ನದು ಅನ್ನೋದು ಹೊರಗಾಯ್ತು. ಹೀಗಿರುವಾಗ ಇವುಗಳನ್ನು ಹೇಗೆ ನಿರ್ಣಯ ಮಾಡುತ್ತಿದೆ? ಇದರಂತೆಯೇ ಪ್ರತಿಯೊಂದನ್ನು ನೋಡಿಕೊಂಡು ಹೋದರೆ ಎಲ್ಲ ಹೊರಗ ಆಗಿಬಿಡ್ತವೆ. ಶರೀರ ನೀನೋ ನಾನು ಶರೀರ ಅನ್ನುವುದಿಲ್ಲ, ನನ್ನ ಪ್ರಾಣಗಳು ಅನ್ನುವುದಿಲ್ಲ, ನನ್ನ ಮನಸ್ಸು ಅಂತಂತ ಯಾವುದು ಉಳಿತು? ಹೊರಗಿನ ಪದಾರ್ಥಗಳು ಸಹಿತ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವ. ಅಭಾವದಲ್ಲಿ ನಾಲ್ಕು ಹೇಳುತ್ತ ನೆನಪಿರ್ಲಿ ಬುದ್ಧಿ. ಅಭಾವದಲ್ಲಿ ನಾಲ್ಕು: ಪ್ರಾಗಭಾವ, ಪ್ರಧ್ವಂಸಾಭಾವ, ಅನ್ಯೋನ್ಯಾಭಾವ, ಅತ್ಯಂತ ಅಭಾವ. ನಾಲ್ಕಾದು ಅಂತ ಹೇಳ್ತದೆ. ಪ್ರಾಗಭಾವ ಅಂದ್ರೆ ಗಡಿಗೆ ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಅದು ಗಡಿಗೆ ಇರುವುದಿಲ್ಲ. ಪ್ರಾಗಭಾವ ಮೊದಲಿಗೆ ಅಭಾವ. ಗಡಿಗೆ ಒಡೆದ ನಂತರ ಇರ್ತೈತಲ್ಲ ಅದು ಪ್ರಧ್ವಂಸಾಭಾವ. ಗಡಿಗೆಯು ಬಟ್ಟೆಯಲ್ಲ, ಬಟ್ಟೆಯು ಗಡಿಗೆಯಲ್ಲ. ಇದು ಅನ್ಯೋನ್ಯ ಅಭಾವ. ಗಡಿಗೆಯಲ್ಲಿ ಬಟ್ಟೆಯು ಅತ್ಯಂತ ಅಭಾವ. ಹೀಗಿರುವಾಗ ಎಷ್ಟಾದು ಅಭಾವ ಅಂತ ಕೇಳಿದರೆ 4 ಅಂತ ಹೇಳ್ತೇವೆ. ಅದಕ್ಕನ ದಾದಿ ಕಥೆ ಹಿಂದೆ ಹೇಳಿರುವುದು. ರಾಜನಿಗೆ 3 ಮಂದಿ ಮಕ್ಕಳಾದರೂ 2 ಗರ್ಭದಲ್ಲಿ ಇರಲಿಲ್ಲ, ಒಬ್ಬನು ಹುಟ್ಟೆ ಬಂದಿಲ್ಲ. ಎಷ್ಟಾದ್ರೆ ಹುಡುಗರ 3 ಅಜ್ಜಿ 3 ಅಂತ ಹೇಳ್ತೈತಲ್ಲ. ಹಾಗೆ ಬುದ್ಧಿ ಅಭಾವ ಅಂತ ಹೇಳ್ತಾ ಇರುವುದು 4 ರೂಪ ಐತಿ ಅಂತ ಇಟ್ಟುಕೊಂಡಿತ್ತು. ಇದನ್ನು ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ವೈಶೇಷಿಕರಿಗೆ ಕೇಳಿರುವುದು. ಇವರು ಹೇಗಿದ್ದಾರೆ ಅಂದರೆ ಕೋಡು ಬಾಲ ಇಲ್ಲ. ಇವರಿಗೆ ಕೋಡು ಬಾಲ ಇಲ್ಲದ ಎತ್ತುಗಳು ಅಂತ ಕರೆದಿದ್ದಾರೆ. ಅವರಿಗೆ ಗೊತ್ತಾಯ್ತಲ್ಲ, ಕೋಡಿಲ್ಲ ಬಾಲಿಲ್ಲ ಅಂತ ಎತ್ತು ಅಂದ್ರೆ ತಿಳುವಳಿಕೆ ಇಲ್ಲದವರು ಅಂತ ಅದರ ಅಭಿಪ್ರಾಯ. ಈಗ ಈ ಬುದ್ಧಿ ಇದೆಯಲ್ಲ, ಹೀಗಿಟ್ಟುಕೊಂಡಿದೆ ನೋಡು. ಪ್ರಾಗ್ಭಾವ, ಪ್ರಧ್ವಂಸ ಭಾವ, ಅನ್ಯೋನ್ಯ ಭಾವ, ಅತ್ಯಂತ ಭಾವ ಅಂತ 4 ಅಭಾವ ಅಂತ ಹೇಳಿದ್ರೆ, ಅಭಾವ ಅಂದ್ರೆ ಇಲ್ಲದ್ದು. ಇಲ್ಲದರಲ್ಲಿ 4 ಅಂದ್ರೆ ಏನರ್ಥ? ಯಾಕೆ ಹಾಗಿಟ್ಕೊಳ್ಳುತ್ತ ಅಂದ್ರೆ ಭಾಳ ಬೆರ್ಕಿತನ ಆಯ್ತು.
ಸಮಾಧಾನದಿಂದ ವಿಚಾರ ಮಾಡಬೇಕು. ಮತ್ತು ಭೇದ ಯಾಕೆ ಹೀಗಿಟ್ಕೊಂಡೈತಿ ಅಂದರೆ, ಇವರ ಮನೆಯಲ್ಲಿ ಬಂಗಾರಿಲ್ಲ, ಇವರ ಮನೆಯಲ್ಲಿ ಜ್ವಾಳಿಲ್ಲ ಅಂತ ಹೇಳಿದಾಗ ಇಲ್ಲ ಅನ್ನೋದು ಸಮಾನವಾದರೂ ಆ ಬುದ್ಧಿ ಏನು ಮಾಡುತ್ತೆ ಅಂದರೆ ಬಂಗಾರ ಜ್ವಾಳ ಹೀಗೆ ಹಿಡ್ಕೊಂಡು ಆ ಭಾವ ಹೇಳುತ್ತೆ. ಇವ್ರ ಮನೆಯಲ್ಲಿ ಜ್ವಾಳಿಲ್ಲ, ಅವ್ರ ಮನೆಯಲ್ಲಿ ಬಂಗಾರ ಅಂದ್ಬಳಕ ಬಂಗಾರಿಲ್ಲ ಜ್ವಾಳಿಲ್ಲ. ಅದು ಪ್ರತಿಯೋಗಿಯನ್ನಿಟ್ಟುಕೊಂಡು ಹೀಗೆ ಅರ್ಥ ಮಾಡಿಕೊಂಡು ವ್ಯವಹಾರ ಮಾಡ್ತೈತೆ. ಆದ್ದರಿಂದಲೇ ಮನುಷ್ಯರು ಈ ಬುದ್ಧಿಯನ್ನು ಆಶ್ರಯ ಮಾಡಿಕೊಂಡು ಇರುವುದರಿಂದ ಇಲ್ಲಿಯ ಪರ್ಯಂತ ಬಂದಿದ್ದಾರೆ. ಎಲ್ಲಿಂದ? ಈಗ 7ನೇ ಮನು, ವೈವಸ್ವತ ಮನು ಇವನು. ಒಬ್ಬ ಮನುವಿಗೆ 4 ಯುಗಗಳು 71 ಸಾರಿ ತಿರುಗಿದಾಗ ಒಬ್ಬ ಮನುವಿನ ಆಯುಷ್ಯ ಮುಗಿದು ಹೋಗುತ್ತೆ. ಈಗ ಇವನು 6 ಮನುಗಳು ಮುಗಿದು 7ನೇ ಮನ್ವಂತರ ವೈವಸ್ವತ ಮನುವಂತ ಸಂಕಲ್ಪ ಹೇಳುವಾಗಿರ್ತೈತಲ್ಲ. ಈ 7ನೇ ಮನುವಿಗೆ 50 ವರ್ಷ ಪಂಚಾಂಗದಲ್ಲಿ ಬರೆದಿರ್ತಾರ. 35 ಸಾರಿ 4 ಯುಗಗಳು ತಿರುಗ್ಯಾವ. ಅದಕ್ಕನ ಈ ಬುದ್ಧಿಯನ್ನು ನಾವು ಆಶ್ರಯ ಮಾಡಿಕೊಂಡಿರುವುದರಿಂದ ಅಲ್ಲಿಂದಲೇ ಇಲ್ಲಿ ತನಕ ಹೀಗೆ ಇದ್ದುಕೊಂಡು ಬಂದೀವಿ. ಸರಿಯಾಗಿ ಗೊತ್ತಾಗಿತ್ತು ಅಂದ್ರೆ ಇಷ್ಟು ದೂರ ಯಾಕೆ ತಿರುಕೊಂಡು ಬರ್ತಿದ್ವಿ? ಅಂದ ಮುಕ್ತರಾಗಿಬಿಡ್ತಿದ್ವಿ. ಆದ್ದರಿಂದಲೇ ಶಾಸ್ತ್ರದಲ್ಲಿ ಯಥೋ ವಾಚೋ ನಿವೃತ್ತಂತೆ ಅಪ್ರಾಪ್ಯ ಮನಸಾ ಸಹ, ಅಪ್ಪ ಇಂದ್ರಿಯಗಳನ್ನು ಮನಸ್ಸನ್ನು ಉಪಯೋಗಿಸಬೇಡ್ರಪ್ಪ ತತ್ವವನ್ನು ತಿಳಿಯುವ ಪ್ರಸಂಗದಲ್ಲಿ ಅಂತ ಹೇಳುತ್ತಲೇ ಐತಿ. ಅಲ್ರಿ ಇಂದ್ರಿಯಗಳನ್ನು ಮನಸ್ಸನ್ನು ಬಿಟ್ಟರೆ ಬೇರೆ ಯಾವುದೈತಿ? ಅದೇ ಇರುವುದು ಅಂತ ಅದನ್ನೇ ಉಪಯೋಗಿಸೋದು. ಆಗ ಉಪಯೋಗಿಸ್ರಿ, ಇಲ್ಲಿ ತನಕ ಬಂದಿರಿ ಇನ್ನೂ ತಿರುಗ್ತೀರಿ ಅಂತ ಅದರ ಅಭಿಪ್ರಾಯ. ಹೀಗಿದ್ದುಕೊಂಡು ಆದ್ದರಿಂದಲೇ ಇಲ್ಲಿ ಈ ಭೇದವನ್ನು ಹೇಳುವುದಕ್ಕೆ ಧರ್ಮವಾದರೆ ಧರ್ಮಿಯಾದ ಪದಾರ್ಥಕ್ಕಿಂತ ಧರ್ಮವಾದ ಭೇದವು ಬೇರೆಯೇ ಅಲ್ಲವೇ? ಬೇರೆ ಅಲ್ಲದಿದ್ದರೆ ಧರ್ಮಿ ಭಾವ ಇರಲಾರದು. ಬೇರೆಯಾಗಿದ್ದರೆ ಧರ್ಮಿಗಳು ಬೇರೆ ಎಂದು ನಮಗೆ ತಿಳಿಯಪಡಿಸುವ ಭೇದವು ಯಾವುದು? ಧರ್ಮಿ ಭೇದವಿಲ್ಲ ಅಂತ ಹೇಳಿದರೆ ಹಾಗಾದರೆ ಬೇರೆ ಅನ್ನುವ ಮಾತು ಯಾಕೆ ಉಪಯೋಗಿಸ್ತೀರಿ? ಉಪಯೋಗಿಸಬಾರ್ದು. ಇನ್ನು ಉಪಯೋಗಿಸ್ತೀರಿ ಅಂದರೆ ಧರ್ಮಿ ಇವುಗಳು ಬೇರೆ ಅದಾವು ಅಂತ, ಇವುಗಳನ್ನು ಭೇದ ಮಾಡಿದ ಧರ್ಮ ಯಾವುದು ಅದನ್ನು ತೋರಿಸ. ಧರ್ಮಿ ಬ್ಯಾರೆ ಧರ್ಮ ಬ್ಯಾರೆ ಅಂತ ಭೇದ ಮಾಡಿರುವ ಆ ಬೇರೆ ಅಂತ ತೋರಿಸ್ತೈತಲ್ಲ ಆ ಧರ್ಮ ಯಾವುದು ತೋರಿಸ. ಹೀಗೆ ಕೇಳಿನ್ನು ಅಂದರೆ ಈ ಬುದ್ಧಿಗೆ ಯಾವ ಉತ್ತರವೂ ಬರುವಂತಿಲ್ಲ. ಆ ಭೇದವು ಪದಾರ್ಥದ ಧರ್ಮವೋ ಅಲ್ಲವೋ ಎಂಬ ನಿಲುಗಡೆಯಿಲ್ಲದ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಭೇದಗಳು ಅನಂತವಾಗುತ್ತಿವೆ. ಅಂತೂ ಭೇದದ ವಿಷಯಕ್ಕೆ ಬೇಕಾದಷ್ಟು ತೊಡಕುಗಳಿವೆ ಎಂದಾಯಿತು. ಆದರೂ ಭೇದವೆಂಬುದು ನಿಜವಾಗಿ ಪ್ರಪಂಚದಲ್ಲಿ ಇದೆಯೆಂದೇ ನಮ್ಮ ಬುದ್ಧಿಯು ಪಟ್ಟು ಹಿಡಿದುಕೊಂಡಿರುತ್ತದೆ. ಹೀಗೆ ಸರಿಯಾಗಿ ಪ್ರಶ್ನೆ ಹಾಕಿನ್ನು ಅಂದರೆ ಬುದ್ಧಿಗೆ ಭೇದವನ್ನು ತೋರಿಸುವ ಯೋಗ್ಯತೆಯಿಲ್ಲ, ಭೇದವು ಸಿದ್ಧವಾಗುವುದಿಲ್ಲ. ಹೀಗಿದ್ದರೂ ಸಹಿತ ಪ್ರಪಂಚದಲ್ಲಿ ಭೇದವು ಇದ್ದೇ ಇದೆ ಅಂತ ಅದು ಹಿಡ್ಕೊಂಡ್ಬಿಟ್ಟೈತೆ. ಅದನ್ನು ಪಟ್ಟು ಹಿಡ್ಕೊಂಡೈತೆ ಅಂದರೆ ಗಟ್ಟಿಯಾಗಿ ಹಿಡ್ಕೊಂಡೈತೆ. ಹೀಗೆ ಯಾರಿಗೆ ಭೇದ ತೋರ್ತೈತೋ ಅವರು ಬುದ್ಧಿಯಿಂದ ನೋಡ್ತಾರ ಅಂತ ತಿಳ್ಕೊಳ್ಳಿ ಅಂತ ಇದರ ವಿಚಾರ ಮಾಡಿ. ಭೇದ ಅನಿಸ್ತೈತೋ ಹಾಗಾದರೆ ಬುದ್ಧಿಯಲ್ಲಿ ನಿಂತು ನೋಡ್ತಾರ. ಮತ್ತು ಅನುಭವದಿಂದ ನೋಡಿದರ, ಅನುಭವದಿಂದ ನೋಡುವಾಗ ಶರೀರ, ಇಂದ್ರಿಯಗಳು, ಪ್ರಾಣಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಈಗ ನಾನು ಅಂತ ಹೇಳ್ತೇವಲ್ಲ ಈ ನಾನೇ, ಇವು ಸಂಪೂರ್ಣವಾಗಿ ತಮ್ಮ ರೂಪವನ್ನು ಬಿಟ್ಟು ಆತ್ಮನಾಗಿ ಅನುಭವಕ್ಕೆ ಬರ್ತದೆ. ಹೀಗೆ ಆದ್ದರಿಂದಲೇ ಅನುಭವದಿಂದ ನೋಡುವುದಕ್ಕೆ
ಕಲಿಯಲಿ ಅನ್ನೋದಕ್ಕಾಗಿ ಬುದ್ಧಿಯಲ್ಲಿರುವ ದೋಷವನ್ನು ಇಲ್ಲಿ ತೋರಿಸ. ವ್ಯವಹಾರದಲ್ಲಿ ಅಲ್ರಿ ಇಷ್ಟೆಲ್ಲ ಭೇದ ಇರುವಾಗಿಲ್ಲ ಅಂದ್ರೆ ಯಾಕ್ರಿ? ಏನೋ ನೀವೇನೋ ಹೇಳ್ತೀರಿ, ನಮಗೇನದು ಗೊತ್ತಾಗುದಿಲ್ಲ. ಯಾಕದು ಗೊತ್ತಾಗುದಿಲ್ಲ ಅಂದ್ರೆ ಬುದ್ಧಿಯಲ್ಲಿ ನಿಂತುಕೊಂಡು ನೋಡ್ತಾ ಇರುವುದರಿಂದ ಈ ಭೇದವು ಹೀಗೆ ಐತಿ ಅಂತ ಅದು ಹಿಡ್ಕೊಂಡು ಅನುಭವ ಉಪಯೋಗಿಸ. ಅದು ಪ್ರತಿಯೊಬ್ಬರಲ್ಲಿ ಐತಿ ಅನುಭವ. ಅದನ್ನೇನು ಬ್ಯಾರೆದವರ ಕಡೆಯಿಂದ ಕಡ ತಕ್ಕೊಳ್ಬೇಕಾದಿಲ್ಲ, ಏನಿಲ್ಲ. ಆ ಅನುಭವವನ್ನು ಉಪಯೋಗಿಸಿ. ಆದರೆ ಅನುಭವದಿಂದ ನೋಡುವಾಗ ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು ಅದರ ಕೂಡ ಕೂಡಿಸಬೇಡ. ಇಂದ್ರಿಯ ಕರಣಾದಿಗಳನ್ನು ಬಿಡಿಸಿಕೊಂಡು ನೋಡಿ. ಅದಕ್ಕನ ನೇರಾಗಿ ನೋಡುವುದು ಅಂತ ಅದರ ಅಭಿಪ್ರಾಯ. ನೇರಾಗಿ ನೋಡುವುದು ಅಂದ್ರೆ ಇಂದ್ರಿಯಗಳ ಸಹಾಯ, ಮನಸ್ಸಿನ ಸಹಾಯ, ಬುದ್ಧಿಯ ಸಹಾಯ ಇಲ್ಲದ ನೋಡುವುದಕ್ಕೆ ಬರಬೇಕು. ಹಾಗೆ ಬಂತು ಅಂದ್ರೆ ಇವನಿಗೆ ಇರುವಂತೆ ತತ್ವ ಗೊತ್ತಾಗುತ್ತೆ. ಆದ್ದರಿಂದಲೇ ಈಗ ಇಲ್ಲಿ ಹೇಳಿರುವ ಭೇದವಿದೆಯಲ್ಲ, ಇದು ಬುದ್ಧಿ ಕಲ್ಪನೆ ಮಾಡಿಕೊಂಡಿರುವುದು. ನಿಜವಾಗಿ ಭೇದವು ಸಿದ್ಧವಾಗುವುದಿಲ್ಲ ಅಂತ ಇಲ್ಲಿ ತೋರಿಸಿದೆ. ಓಂ ನಾರಾಯಣ.